24 ಡಿಸೆಂಬರ್ ಗಾಡಿ ಬೇರೆ 8,000 ಓಡಿದೆ. VXI ಪೆಟ್ರೋಲ್ ವೇರಿಯಂಟ್ ಮ್ಯಾನುವಲ್ ಸರ್ ಇದು. ಬೇರೆ 8,000 ಕಿಲೋಮೀಟರ್ ಮಾತ್ರ ಬ್ಲಾಕ್ ಮಾಫಿಯಾ ಲುಕ್ ಹೇಳ್ಬೋದು. 2023 ಸೆಪ್ಟೆಂಬರ್ ಗಾಡಿ ಇದು. 4x4 ಡೀಸೆಲ್ ಹಾಟ್ ಟಾಪ್ ಬೇರೆ 21,000 ಓಡಿದೆ. ಈ ಗಾಡಿ 1.5 ಲಕ್ಷ ಎಕ್ಸ್ಟ್ರಾ ಫಿಟ್. ನೀವು ಹೋಲ್ ಕನ್ನಡ ಎಲ್ ಬೇಕಾ ನೋಡಿ 1,000 ಕಿಲೋಮೀಟರ್ ಓಡಿದ ಗಾಡಿ ನಿಮ್ಗೆ ಎಲ್ಲೂ ಸಿಗಲ್ಲ. ಈ ತರ ಗಾಡಿ ಬೇಕಂದ್ರೆ ಹೊಸ ಗಾಡಿ. ಇವಾಗ ನೀವು ಹೊಸ ಗಾಡಿ ಪರ್ಚೇಸ್ ಮಾಡಿ 3 ಸಿಲಿಂಡರ್ ಬರೋದು, ಇದು 4 ಸಿಲಿಂಡರ್ ಬರುತ್ತೆ. 4 ಸಿಲಿಂಡರ್ ವೆಹಿಕಲ್. ಹೌದು. ಒಂದು ಜಸ್ಟ್ 30,000 ಕಿಲೋಮೀಟರ್ ಡ್ರಿವನ್ ಆಗಿರೋ ಕಾರ್ ಬೇಕು, 50,000 ಒಳಗಡೆ ಇರೋ ಕಾರ್ಸ್ ಎಲ್ಲ ಬೇಕು ಅಂದ್ರೆ ನೀವು ಬರ್ಬೇಕಿರೋ ಜಾಗ ಬಂದ್ಬಿಟ್ಟು ಮಿಸ್ಟರ್ ಕಾರ್ಸ್. ನೀವ್ ಯಾರಾದ್ರೂ ಇನೋವಾ ಕ್ರಿಸ್ಟಾಗಳು ಹುಡುಕ್ತಾ ಇದ್ದೀರಾ? ಇವ್ರ ಹತ್ರ ಒಂದು 4 ಗಾಡಿ ಎಲ್ಲ ಬ್ರಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಅವೈಲೇಬಲ್ ಇದೆ. XL6 2023 ಅಕ್ಟೋಬರ್ ಗಾಡಿ, ಸಿಂಗಲ್ ಓನರ್ ಇದೆ, ಬರೀ 33,000 ಓಡಿದೆ. ಇವತ್ತು ಹೊಸ ಗಾಡಿ ಏನಿದೆ ಅದಕ್ಕೆ ಒಂದು 5 ಲಕ್ಷ ಕಡಿಮೆ ಕೊಟ್ಟು 1 ಲ್ಯಾಕ್ ಬೇರೆ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಈ ಬಲೆನೋ ನಿಮಗೆ ಸಿಗುತ್ತೆ. ಜಸ್ಟ್ 12,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿದೆ ವಿತ್ ಶೋರೂಮ್ ಹಿಸ್ಟ್ರಿ ಜೊತೆ ನಿಮಗೆ ಸಿಗುತ್ತೆ. ಸಿಂಗಲ್ ಓನರ್, ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ. ಡೆಂಟು, ಸ್ಕ್ರಾಚ್, ರೀಪೇಂಟ್, ಆ ತರ ರೀಪೇಂಟಿಂಗ್ ಆಗಿಲ್ಲ, ರೀಪ್ಲೇಸ್ಮೆಂಟ್ ಇಲ್ಲ, ರೀಪೇಂಟಿಂಗ್ ಆಗಿಲ್ಲ. ಜಸ್ಟ್ 13,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿದೆ. ಮಾರ್ಕೆಟ್ ಅಲ್ಲಿ ಎಲ್ಲಾದ್ರೂ ನಿಮ್ಗೆ ಈ ತರ ಒಂದು ಎರ್ಟಿಗಾ ಸಿಗುತ್ತಾ? ಸೊ ಇವ್ರ ಹತ್ರ ಒಂದು ಎರ್ಟಿಗಾ ಅವೈಲೇಬಲ್ ಇದೆ. ಆಟೋಮೆಟಿಕ್ ಬೇಕಂದ್ರೆ ಇದನ್ನು 24 ಮಾಡಲ್ ಸಿಂಗಲ್ ಓನರ್ ಇದೆ. VXI ಆಪ್ಷನ್ ಇದು. ನಿಮ್ಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ಸ್ ಹಾಕಿದ್ದಾರೆ, ಸೀಟ್ ಕವರ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬಂದ್ಬಿಡುತ್ತೆ. ಸಿಂಗಲ್ ಓನರ್ ಫಾರ್ಚುನರ್ ಜಸ್ಟ್ 63,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿದೆ. ನಿಮ್ಗೆ 2 ಲ್ಯಾಕ್ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಗಾಡಿ ಸಿಗ್ತಾ ಇದೆ. ಯಾರ ಹತ್ರ ಕನ್ನಡ ಗಾಡಿ ಇರಲ್ಲ. ಈ ಗಾಡಿನಲ್ಲಿ ನಿಮ್ಗೆ ಟಚ್ ಆಡಿಯೋ ಸಿಸ್ಟಮ್ ಬಂದ್ಬಿಡುತ್ತೆ, ಲೆದರ್ ಸೀಟ್ ಕವರ್ಸ್, AC, ಏರ್ ಬ್ಯಾಗ್, ABS, ಹಿಂದೆ ರಿಯರ್ AC ಎಲ್ಲ ಬಂದ್ಬಿಡುತ್ತೆ. ಬೇರೆ 13,000 ಓಡಿದೆ. ಶೋರೂಮ್ ರೆಕಾರ್ಡ್ ಕೊಡ್ತೀನಿ ಸರ್. ಗಾಡಿ ತುಂಬಾನೇ ಕ್ಲಾಸ್ ಆಗಿ ಮೇಂಟೈನ್ ಆಗಿದೆ. ಕೋಟ್ ಮಾಡೋ ಪ್ರೈಸ್ ನೀವು ಸರ್, ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 8 ಲಕ್ಷ ಇದೆ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಬೆಸ್ಟ್ ಪ್ರೈಸ್ 7,60,000. ಸ್ವಿಫ್ಟ್ ಪೆಟ್ರೋಲ್ ಬೇಕಾ ಡೀಸೆಲ್ ಬೇಕಾ? ಡೀಸೆಲ್ ಜಸ್ಟ್ 60,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿದೆ. ಸಿಂಗಲ್ ಓನರ್ 100% ಎಲ್ಲ ಸಿಂಗಲ್ ಓನರ್ ಕಾರ್ಸ್, ಜಾಸ್ತಿ ಓಡಿರೋದು. ಆಕ್ಸಿಡೆಂಟ್ ಹಿಸ್ಟ್ರಿ ನಾವೊಂದು ಬ್ಯಾನರ್ ಚೇಂಜ್ ಆದ್ರೂ ಗಾಡಿ ನಾವು ತರಿಸಲ್ಲ. ಎಲ್ಲ ಫುಲ್ ಅಂಡ್ ಫುಲ್ ಶೋರೂಮ್ ಹಿಸ್ಟ್ರಿ ಇರುತ್ತೆ. ಜೆನ್ಯೂನ್ ಕಾರ್ಸ್ ನಾವು ಮಾಡ್ತೀವಿ. ಜಸ್ಟ್ 50,000 ತಗೊಂಡ್ ಬಂದ್ರೆ ಈ ಗಾಡಿ ನಿಮಗೆ ಸಿಗುತ್ತೆ. ಈ ಮಾರುತಿ ಸ್ವಿಫ್ಟ್ 17 ಮಾಡಲ್ ಸಿಂಗಲ್ ಓನರ್ ಬೇರೆ 57,000 ಓಡಿದೆ. ಸಿಂಗಲ್ ಓನರ್ ಸರ್ ಗಾಡಿ ಇದು. ಟಚ್ ಸ್ಕ್ರೀನ್ ಆಡಿಯೋ ಸಿಸ್ಟಮ್, ಲೆದರ್ ಸೀಟ್ ಕವರ್, LED DRL, ಪ್ರೊಜೆಕ್ಟೆಡ್ ಲ್ಯಾಂಪ್ಸ್, ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ನೋಟಿಸ್, ಆ ತರ ಎಲ್ಲ ಆಪ್ಷನ್ಸ್ ಬಂದ್ಬಿಡುತ್ತೆ. ಇದಕ್ಕೂ ಶೋರೂಮ್ ರೆಕಾರ್ಡ್ ಇದೆ. ಶೋರೂಮ್ ರೆಕಾರ್ಡ್ ಇದೆ. ನಮ್ದು ಎಲ್ಲಾ ಗಾಡಿನೂ ಇವಾಗ ಶೋರೂಮ್ ವಾರಂಟಿನೇ ಬರುತ್ತೆ. ಪ್ಲಸ್ ಅಡಿಷನಲ್ ನಮ್ಮ ಹತ್ರ 6 ಮಂತ್ಸ್ ಎಂಜಿನ್ ವಾರಂಟಿ ಬರುತ್ತೆ. ನಿಮ್ಗೆ 6 ಮಂತ್ಸ್ ಒಳಗೆ ಎಂಜಿನ್ ಅಲ್ಲಿ ಏನೇ ಕಂಪ್ಲೇಂಟ್ ಬಂದ್ರೆ ನಾವು ಫ್ರೀ ಮಾಡ್ಕೊಡ್ತೀವಿ. ಫ್ರೀಯಾಗಿ ಮಾಡ್ಕೊಡ್ತೀವಿ. ಜೆಟ್ ಆಟೋಮೆಟಿಕ್ ಇವಾಗ ಹೊಸ ಗಾಡಿನಲ್ಲಿ ಆಟೋಮೆಟಿಕ್ ಬರ್ತಾ ಇಲ್ಲ. ಆಟೋಮೆಟಿಕ್ ಡಿಮ್ಯಾಂಡ್ 20,50,000 ನೀವು ಡೈರೆಕ್ಟ್ ಆಗಿ ಬಂದ್ರೆ ಅದರಲ್ಲಿ ನಿಮ್ಗೆ ಕಡಿಮೆ ಮಾಡ್ತಾರೆ. 1 ಲಕ್ಷ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಲೋನ್ ಮಾಡ್ಕೊಡ್ತೀನಿ. ನಿಮ್ ಮಾರ್ಕೆಟ್ ನಲ್ಲಿ ಹೈ ಡಿಮ್ಯಾಂಡ್ ಗಾಡಿ, ಯಾಕಂದ್ರೆ ಮೈಲೇಜ್ ಜಾಸ್ತಿ ಬರೋದು. ನೀವು ಮಾರ್ಕೆಟ್ ಮೈಲೇಜ್ 22-24 ಬರುತ್ತೆ ಸರ್. 22-24. ಓಕೆ. ಸೊ ನೆಕ್ಸ್ಟ್ ಕ್ರಿಸ್ಟಾ ಒಂದು 3 ಗಾಡಿ ಇದೆ ಅಲ್ಲಿ. ಸೊ ಅದು ಕೂಡ ನಿಮಗೆ ಡೀಟೇಲ್ಸ್ ಇರ್ತೀವಿ. ಸೊ ಬನ್ನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋದಲ್ಲಿ ನಾವು ಎಲ್ಲಿ ಬಂದಿದ್ದೀವಿ ಅಂದ್ರೆ ಅತಿ ಬೆಲೆಯಲ್ಲಿರುವ ಮಿಸ್ಟರ್ ಕಾರ್ಸ್ ಅಂತ ಒಂದು ಯೂಸ್ ಕಾರ್ ಶೋರೂಮ್ಗೆ ಬಂದಿದ್ವಿ. ಸೊ ಇವ್ರು ಬಂದ್ಬಿಟ್ಟು ಒನ್ ಆಫ್ ದ ಬಿಗ್ಗೆಸ್ಟ್ ಕಾರ್ ಶೋರೂಮ್ ಇನ್ ಬ್ಯಾಂಗ್ಳೂರ್ ಅಂತಾನೆ ಹೇಳ್ಬೋದು. ಸೊ ಮೋಸ್ಟ್ ಟ್ರಸ್ಟೆಡ್, ಸೊ ಕ್ವಾಲಿಟಿ ಕಾರ್ಸ್ನ ಬಂದ್ಬಿಟ್ಟು ಇವರು ಸೇಲ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ, ಸರ್ ನಮ್ಮ ಜೊತೆ ಇದ್ದಾರೆ. ಸರ್ ನಾವು ಫಸ್ಟ್ ಚಾನಲ್ಗೆ ವೆಲ್ಕಮ್ ಮಾಡೋಣ. ಸೊ ಈ ಸತಿ ಬಂದ್ಬಿಟ್ಟು ಈ ವಿಡಿಯೋದಲ್ಲಿ ಏನೇನು ಕಾರ್ಸ್ ಇದೆ, ನೀವೇನಾದರೂ ಹೊಸ ಕಾರ್ ಇಸ್ಕೊಬೇಕು ಏನಾದರೂ ಪ್ಲಾನ್ ಮಾಡ್ತಾ ಇದ್ರೆ ಈ ವಿಡಿಯೋನ ಒಂದ್ಸತಿ ಕನ್ಸಿಡರ್ ಮಾಡಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಸೊ ಎಲ್ಲ ಥರ ಕಾರ್ಸು ವಿತ್ ಬೆಸ್ಟ್ ಕ್ವಾಲಿಟಿ ಕಾರ್ಸು ಪ್ಲಸ್ ಒಂದು ಅಫೋರ್ಡಬಲ್ ಪ್ರೈಸಲ್ಲಿ ಎಲ್ಲ ಕಾರ್ಸ್ ನಿಮಗೆ ಸಿಗುತ್ತೆ. ಸೊ ಇವಾಗ ಸರ್ ಜೊತೆ ಇದ್ದಾರೆ. ಫಸ್ಟ್ ಸರ್ನ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಹಾಯ್ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು ಸರ್? ಶಫಿನ್ ಸರ್. ಸರ್, ಎಷ್ಟು ವರ್ಷದಿಂದ ಈ ಬಿಸ್ನೆಸ್ ನೀವು ಮಾಡ್ತಾ ಇದ್ದೀರಾ? ಆಲ್ಮೋಸ್ಟ್ 5 years ಇಂದ ಮಾಡ್ತಾ ಇದ್ದೀವಿ. 5 years ಇಂದ ಮಾಡ್ತಾ ಇದ್ದೀರಾ. ಆಲ್ಮೋಸ್ಟ್ ಎಷ್ಟು ಕಾರ್ ಸೇಲ್ ಮಾಡಿದ್ದೀರಾ? ಇಷ್ಟು ಸರ್, ಮೋರ್ ದನ್ 1000 ಕಾರ್ಸ್ ನಾವು ಸೇಲ್ ಮಾಡಿದ್ದೀವಿ. ಮೋರ್ ದನ್ 1000+ ಕಾರ್ಸ್ ನ ಸೇಲ್ ಮಾಡಿದ್ದೀರಾ ತನಕ. ಓಕೆ ಸರ್, ನಿಮ್ದು ಲೊಕೇಶನ್ ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಆಗಿ? ಸರ್, ನಮ್ದು ಅತಿಪಲ್ಲೆ ಟು ಸರ್ಜಾಪುರ ರೋಡ್, ಫ್ಯಾಮಿಲಿ ಬಿಗ್ ಮೋಡ್ ಆಪೋಸಿಟ್ ಬರುತ್ತೆ. ನೀವು ಗೂಗಲ್ ನಲ್ಲಿ ಮಿಸ್ಟರ್ ಕಾರ್ಸ್ ಹಾಕಿದ್ರೆ ಬಂದ್ಬಿಡುತ್ತೆ ಎಕ್ಸಾಕ್ಟ್ ಆಗಿ ಲೊಕೇಶನ್. ಇನ್ನ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಸ್ಕ್ರೀನ್ ಮೇಲೆ ನಂಬರ್ಸ್ ಇರುತ್ತೆ, ಆ ನಂಬರ್ಸ್ಗೆ ಕಾಲ್ ಮಾಡಿ. ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಬಂದು ಗೂಗಲ್ ಮ್ಯಾಪ್ಸ್ ನಾನು ಪಿಂಗ್ ಮಾಡಿರ್ತೀವಿ. ಸೊ ಅದು ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಇಲ್ಲಿ ಬಂದ್ಬಿಡ್ತೀರಾ. ಸರ್, ನಿಮ್ಮ ಹತ್ರ ಫಸ್ಟ್ ಆಫ್ ಆಲ್ ಏನಕ್ಕೆ ಕಾರ್ ಇಸ್ಕೊಬೇಕು? ಸರ್, ನಮ್ಮ ಹತ್ರ ಕ್ವಾಲಿಟಿ ಒಂದೇ ಒಂದು ಫಸ್ಟ್ ಮೈನ್ ಬಂದ್ಬಿಟ್ಟು ಕ್ವಾಲಿಟಿ. ಮಿಸ್ಟರ್ ಕಾರ್ಸ್ ಹೆಸರು ಹೆಂಗಿರುತ್ತೆ ಅದೇ ತರ ಕಾರ್ಸ್ ಹಂಗೆ ಇರುತ್ತೆ. ಎಲ್ಲ ಜೆನ್ಯೂನ್ ಕಾರ್ಸ್ ಇರುತ್ತೆ. ಆಲ್ಮೋಸ್ಟ್ 100% ಎಲ್ಲ ಸಿಂಗಲ್ ಓನರ್ ಕಾರ್ಸು, ಜಾಸ್ತಿ ಓಡಿರೋದು. ಆಕ್ಸಿಡೆಂಟ್ ಹಿಸ್ಟ್ರಿ ನಾವೊಂದು ಬ್ಯಾನರ್ ಚೇಂಜ್ ಆದ್ರೂ ಗಾಡಿ ನಾವು ತರಿಸಲ್ಲ. ಎಲ್ಲ ಫುಲ್ ಅಂಡ್ ಫುಲ್ ಶೋರೂಮ್ ಹಿಸ್ಟ್ರಿ ಇರುತ್ತೆ. ಜೆನ್ಯೂನ್ ಕಾರ್ಸ್ ನಾವು ಮಾಡ್ತೀವಿ ಸರ್. ಜೆನ್ಯೂನ್ ಕಾರ್ಸ್ ಮಾತ್ರ ಮಾಡೋದು. ಯಾವುದೇ ತರ ಮೀಟರ್ ಟ್ಯಾಂಪರಿಂಗ್ ಆ ತರ ಯಾವ್ದು? ಮೀಟರ್ ಟ್ಯಾಂಪರಿಂಗ್ ಇದ್ರೆ ಗಾಡಿನೇ ಫ್ರೀ ಕೊಟ್ಬಿಡ್ತೀನಿ. ನೀವು ಬನ್ನಿ, ನಮ್ ಗಾಡಿ ತಗೊಂಡೋಗಿ ನೀವು ಸರ್ವಿಸ್ ಸೆಂಟರ್ ಚೆಕ್ ಮಾಡಿ. ಏನ್ ಬೇಕಂದ್ರು ನಮ್ ಡ್ರೈವರ್ ಬರ್ತಾರೆ, ನಿಮ್ ಶೋರೂಮ್ ಚೆಕ್ ಮಾಡ್ಕೊಂಡು ಗಾಡಿ ಎತ್ಕೊಂಡು ಹೋಗಿ. ಆ ತರ ಏನೋ ಮೀಟರ್ ಟ್ಯಾಂಪರಿಂಗ್ ಇದೆ ಅಂದ್ರೆ ಗಾಡಿನೇ ಫ್ರೀ ಕೊಟ್ಬಿಡ್ತೀನಿ. ಓಕೆ. ಈ ಸತಿ ಎಷ್ಟು ಕಾರ್ಸ್ ಇದೆ ಸರ್ ನಿಮ್ಮ ಹತ್ರ? 30+ ಇದೆ ಸರ್. 30+ ವೆಹಿಕಲ್ಸ್ ಇದೆ. 30+ ವೆಹಿಕಲ್ಸ್ ಎಲ್ಲ ಬಂದ್ಬಿಟ್ಟು ಸಿಂಗಲ್ ಓನರ್ ವೆಹಿಕಲ್ಸ್ ಆಗಿರುತ್ತೆ. ಪ್ಲಸ್ ಎಲ್ಲದಕ್ಕೂ ಒಂದು ನಿಮಗೆ ಶೋರೂಮ್ ಹಿಸ್ಟ್ರಿ ಸಿಗುತ್ತೆ. ಲೆಸ್ ಡ್ರಿವನ್ ವೆಹಿಕಲ್ಸ್. ತುಂಬಾ ಜನ ಬಂದ್ಬಿಟ್ಟು ಯೂಸ್ ಕಾರ್ಸ್ ಅಲ್ಲಿ ಬಂದು ನಮಗೆ ಒಂದು ಜಸ್ಟ್ 30,000 ಕಿಲೋಮೀಟರ್ ಡ್ರಿವನ್ ಆಗಿರೋ ಕಾರ್ ಬೇಕು, 50,000 ಒಳಗಡೆ ಇರೋ ಕಾರ್ಸ್ ಎಲ್ಲ ಬೇಕು ಅಂದ್ರೆ ನೀವು ಬರ್ಬೇಕಿರೋ ಜಾಗ ಬಂದ್ಬಿಟ್ಟು ಮಿಸ್ಟರ್ ಕಾರ್ಸು. ಯಾಕಂದ್ರೆ ಇವ್ರ ಹತ್ರ ಎಲ್ಲ ಕ್ವಾಲಿಟಿ ವೆಹಿಕಲ್ಸ್ ಇದೆ. ನೀವು ಹಂಗೆ ಕಾರ್ಸ್ನ ಇವಾಗ ನೋಡ್ತಾನೆ ಇರ್ತೀರಾ. ಸೊ ಎಷ್ಟು ಕ್ಲಾರಿಟಿ ಆಗಿದೆ, ಎಷ್ಟು ಕ್ಲೀನ್ ಅಂಡ್ ನೀಟ್ ಆಗಿದೆ ಕಾರ್ಸ್ ಎಲ್ಲ ಬಂದ್ಬಿಟ್ಟು. ಯಾವುದೇ ತರ ಸಿಂಗಲ್ ಸ್ಕ್ರಾಚ್ ಎಲ್ಲ ಏನೂ ಇಲ್ಲ. ಸರ್, ಫಸ್ಟ್ ಯಾವ ಕಾರಿಂದ ಸ್ಟಾರ್ಟ್ ಮಾಡ್ತೀರಾ ಸರ್? ಶಿಫ್ಟ್ ಇಂದ ಸ್ಟಾರ್ಟ್ ಮಾಡೋಣ ಸರ್. ಓಕೆ ಸರ್, ಇದು ಹೊಸ ಮಾಡಲ್ ಶಿಫ್ಟ್ ಇವಾಗ ಮಾರ್ಕೆಟ್ ಹೊಸದ ಲಾಂಚ್ ಆಗಿರೋದು. ಟೈಪ್ 4 ಶಿಫ್ಟ್ ಇದು. ಓಕೆ. 24 ಡಿಸೆಂಬರ್ ಗಾಡಿ ಬೇರೆ 8,000 ಓಡಿದೆ. VXI ಪೆಟ್ರೋಲ್ ವೇರಿಯಂಟ್ ಮ್ಯಾನುವಲ್ ಸರ್ ಇದು. ಬೇರೆ 8,000 ಕಿಲೋಮೀಟರ್ ಮಾತ್ರ ಡ್ರೈವ್ ಆಗಿದೆ. ಓಕೆ.
ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 8 ಲಕ್ಷ ಇದೆ. ನಿಮ್ ಚಾನಲ್ 7,75,000 ಮಾಡ್ಕೊಡ್ಬೋದು. 7,75,000 ತನಕ ಮಾಡ್ಬೋದು. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, 7,75,000ಗೆ ಇವಾಗ ಹೊಸ ಗಾಡಿ ಇಸ್ಕೊಬೇಕಂದ್ರೆ ಎಷ್ಟಿದೆ ಸರ್? ಸರ್ ಆಲ್ಮೋಸ್ಟ್ ಒಂದು 10 lakhs ಇದೆ ಸರ್. ಆಲ್ಮೋಸ್ಟ್ ಒಂದು 10 lakhs ಇದೆ. ಆದ್ರೆ ನೀವು 7,75,000ಗೆ ಫೈನಲ್ ಮಾಡಿ ಕೊಡ್ತೀರಾ. ಜಸ್ಟ್ 8,000 ಕಿಲೋಮೀಟರ್ ಡ್ರಿವನ್ ಗಾಡಿ ನೋಡ್ಕೊಳ್ಳಿ, ಬ್ರಾಂಡ್ ನ್ಯೂ ಆಗಿದೆ. ನೀವು ಮಾರ್ಕೆಟ್ ಅಲ್ಲಿ ಎಲ್ಲಿ ಬೇಕು ಚೆಕ್ ಮಾಡಿ, ಇಷ್ಟು ಕಡಿಮೆ ಓಡಿರೋ ಗಾಡಿ ನಿಮ್ಗೆ ಸಿಗಲ್ಲ. ಬೇರೆ ಒಂದು 50,000 ಡೌನ್ ಪೇಮೆಂಟ್ ಮಾಡಿ, ನಿಮ್ ಪ್ರೊಫೈಲ್ ಚೆನ್ನಾಗಿದೆ ಅಂದ್ರೆ ಲೋನ್ ಮಾಡ್ಕೊಡ್ಬೋದು. ಲೋನ್ ಮಾಡಿ ಕೊಡ್ತೀರಾ. ಜಸ್ಟ್ 50,000 ತಗೊಂಡ್ ಬಂದ್ರೆ ಈ ಗಾಡಿ ನಿಮಗೆ ಸಿಗ್ಬಿಡುತ್ತೆ, ಈ ಮಾರುತಿ ಸ್ವಿಫ್ಟ್. ನೆಕ್ಸ್ಟ್ ಹಂಗೆ ಬಂದ್ರೆ ಸರ್ ಮ್ಯಾನುವಲ್ ಬೇಡ ಆಟೋಮೆಟಿಕ್ ಬೇಕಂದ್ರೆ ಇದನ್ನು 24 ಮಾಡಲ್ ಸಿಂಗಲ್ ಓನರ್ ಇದೆ. DXi ಆಪ್ಷನ್ ಇದು. ನಿಮ್ಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಹಾಕಿದ್ದಾರೆ, ಸೀಟ್ ಕವರ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬಂದ್ಬಿಡುತ್ತೆ. ಆಟೋಮೆಟಿಕ್ ಗಾಡಿ ಚೆನ್ನಾಗಿದೆ ಸರ್. ನೋಡಿ ಸರ್ ಪ್ರೈಸ್ ಏನ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 8.5 ಲಕ್ಷ ಇದೆ. ನಿಮ್ ಚಾನಲ್ 7,75,000 ಮಾಡ್ಕೊಡ್ತೀನಿ. 7,75,000 ಆಟೋಮೆಟಿಕ್ ಬೇಕಂದ್ರೆ ಇದೆ, ಮ್ಯಾನುವಲ್ ಬೇಕಂದ್ರೆ ಒಂದೇ ಇದೆ. ಸೊ 2 ಗಾಡಿ ಇದೆ. ಸೊ ಒಂದು ಆಟೋಮೆಟಿಕ್ ಬೇಕಂದ್ರೆ ಆಟೋಮೆಟಿಕ್ ಸಿಗುತ್ತೆ, ಮ್ಯಾನುವಲ್ ಬೇಕಂದ್ರೆ ಮ್ಯಾನುವಲ್ ಸಿಗುತ್ತೆ. ಜಸ್ಟ್ 7,75,000 ರುಪೀಸ್ಗೆ ನಿಮ್ಗೆ ಈ ಕಾರ್ ಸಿಗುತ್ತೆ, ಆಟೋಮೆಟಿಕ್ ಬೇಕಂದ್ರೆ ಮ್ಯಾನುವಲ್ ಬೇಕಂದ್ರೆ. ನೆಕ್ಸ್ಟ್ ಹಂಗೆ ಬಂದ್ರೆ ಸರ್ 2019 ಮಾಡಲ್ ZXi ಗಾಡಿ, ಟಾಪ್ ಎಂಡ್ ಗಾಡಿ ಇದು. ಸಿಂಗಲ್ ಓನರ್ ಆಟೋಮೆಟಿಕ್ ಗಾಡಿ. ನಿಮ್ 2019 ನಲ್ಲಿ ಓಡಿರೋದು ಬರೀ 38,000 ಓಡಿದೆ. ಶೋರೂಮ್ ರೆಕಾರ್ಡ್ 30,000 ಇದೆ. ಗಾಡಿ ಜೆನ್ಯೂನ್ ಆಗಿದೆ. ನಿಮ್ಗೆ 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಪುಷ್ ಬಟನ್ ಸ್ಟಾರ್ಟ್ ಬಂದ್ಬಿಡುತ್ತೆ. ಆಟೋಮೆಟಿಕ್ ಗಾಡಿ, ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ. ಸೊ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 7,50,000 ಇದೆ. ನಿಮ್ ಚಾನಲ್ ಕಡೆ 6,60,000 ಮಾಡ್ಕೊಡ್ತೀವಿ. 6,60,000ಗೆ ಫೈನಲ್ ಮಾಡ್ಬೋದು. ಹೌದು, ಇವಾಗ ಡಿಸೆಂಬರ್ ಸೇಲ್ ನಡೀತಾ ಇದೆ. ಬೆಸ್ಟ್ ಕ್ಲಿಯರೆನ್ಸ್ ಎಲ್ಲ ಹೇಳ್ಬೋದು. 6,60,000 ಗಂಟ ಮಾಡ್ಕೊಡ್ತೀನಿ. ಈ ಗಾಡಿಗೆ ಒಂದು 50,000 ಡೌನ್ ಪೇಮೆಂಟ್ ಮಾಡಿ, ಮಿಕ್ಕಿದ ಲೋನ್ ಆಲ್ ಓವರ್ ಕರ್ನಾಟಕ ಲೋನ್ ಮಾಡಿ ಕೊಡ್ತೀರಾ. ವಿತಿನ್ 2 days ನಲ್ಲಿ ಮಾಡ್ಕೊಡ್ಬೋದು. ಓಕೆ. ಸೊ ಆಮೇಲೆ ನಿಮ್ದು ಸರ್ವಿಸಸ್ ಎಲ್ಲ ಹೆಂಗೆ ಸರ್? ಕಾರ್ ಪರ್ಚೇಸ್ ಮಾಡಿದ್ರೆ ಏನಾದ್ರು ಇಂಜಿನ್ ವಾರಂಟಿ ಆ ತರ ಎಲ್ಲ ಏನಾದ್ರು ಕೊಡ್ತೀರಾ ಸರ್? ನಮ್ದು ಎಲ್ಲಾ ಗಾಡಿನೂ ಇವಾಗ ಶೋರೂಮ್ ವಾರಂಟಿನೇ ಬರುತ್ತೆ. ಪ್ಲಸ್ ಅಡಿಷನಲ್ ನಮ್ಮ ಹತ್ರ 6 months ಎಂಜಿನ್ ವಾರಂಟಿ ಬರುತ್ತೆ. ನಿಮ್ಗೆ 6 months ಒಳಗೆ ಎಂಜಿನ್ ಅಲ್ಲಿ ಏನೇ ಕಂಪ್ಲೇಂಟ್ ಬಂದ್ರೆ ನಾವು ಫ್ರೀಯಾಗಿ ಮಾಡ್ಕೊಡ್ತೀವಿ. ನೀವು ಫ್ರೀಯಾಗಿ ಮಾಡ್ಕೊಡ್ತೀರಾ? ಹೌದು. ಓಕೆ. ಸೊ ನೆಕ್ಸ್ಟ್ ಸರ್ ಇನ್ನೊಂದು ಸ್ವಿಫ್ಟ್ ಇದೆ ಸರ್. ಈ ಗಾಡಿ ಬೇರೆ 1,700 ಓಡಿದೆ. ಜಸ್ಟ್ 1,700 ಮಾತ್ರ. ಜಸ್ಟ್ 1,700 ಓಡಿದೆ. 2022 ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ವೇರ್ ಇದು. ಓಕೆ. ಈ ಗಾಡಿ ಯೂಸೇ ಮಾಡಿಲ್ಲ, ಹಂಗೆ ಹೇಳ್ಬೋದು. ತಗೊಂಡ್ ಬಂದು ಹಂಗೆ ಮನೇಲಿ ನಿಲ್ಸಿದ್ದಾರೆ. 1,700 ಕಿಲೋಮೀಟರ್ ಓಡಿದೆ. 1,700. ಹೌದು. ನೀವು ಇಂಟೀರಿಯರ್ಸ್ ಎಲ್ಲ ನೋಡ್ಬೋದು, ಹೊಸ ಕಾರ್ ಹೆಂಗಿದೆ ಅದೇ ತರ ಇಂಟೀರಿಯರ್ಸ್ ಕೂಡ ಇದೆ. ಜಸ್ಟ್ 1,700 ಕಿಲೋಮೀಟರ್ಸ್ ಮಾತ್ರ ಡ್ರಿವನ್ ಆಗಿದೆ. ಏನ್ ಸರ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಇದಕ್ಕೆ? ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 7,50,000 ಇದೆ. ಬೆಸ್ಟ್ ಆಫರ್ ಪ್ರೈಸ್ 7,25,000 ಮಾಡ್ಕೊಡ್ತೀನಿ. 7,25,000 ಅಲ್ಲಿ ಮಾಡ್ಕೊಡ್ತೀರಾ? ಅದನ್ನು ಆನ್ ಟೇಬಲ್ ಬನ್ನಿ, ಒಂದು 5,000 ಹೆಚ್ಚು ಕಡಿಮೆ ಮಾತಾಡ್ಬೋದು. ಲಕ್ಷ ಕಡಿಮೆ ಮಾಡಕ್ ಆಗಲ್ಲ. ಆನ್ ಟೇಬಲ್ ಬನ್ನಿ, ಎಲ್ಲಾ ಗಾಡಿನೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ಬೋದು ಸರ್. ಈ ಗಾಡಿದು ನೀವು ಹೋಲ್ ಕರ್ನಾಟಕ ಎಲ್ಲಿ ಬೇಕೋ ನೋಡಿ, 1,000 ಕಿಲೋಮೀಟರ್ ಓಡಿರೋ ಗಾಡಿ ನಿಮ್ಗೆ ಎಲ್ಲೂ ಸಿಗಲ್ಲ. ಈ ತರ ಗಾಡಿ ಬೇಕಂದ್ರೆ ಹೊಸ ಗಾಡಿ, ಇವಾಗ ನೀವು ಹೊಸ ಗಾಡಿ ಪರ್ಚೇಸ್ ಮಾಡಿ 3 ಸಿಲಿಂಡರ್ ಬರೋದು, ಇದು 4 ಸಿಲಿಂಡರ್ ಬರುತ್ತೆ. 4 ಸಿಲಿಂಡರ್ ವೆಹಿಕಲ್. ಹೌದು. ಓಕೆ. ನೀವು ಶೋರೂಮ್ ಎತ್ಕೊಂಡು ಹೋಗಿ ಚೆಕ್ ಮಾಡಿ, ಏನೋ ಮೀಟರ್ ಟೆಂಪರ್ ಆಗಿದೆ, ಆಕ್ಸಿಡೆಂಟ್ ಹಿಸ್ಟ್ರಿ ಅಂದ್ರೆ ಗಾಡಿನೇ ಫ್ರೀ ಎತ್ಕೊಂಡು ಹೋಗಿ ಚಾಲೆಂಜ್ ಮಾಡಿ ಹೇಳ್ತೇನೆ ಸರ್. ಚಾಲೆಂಜ್ ಮಾಡಿ. ಹೌದು. ಈಗ ಹೋಲ್ ಕರ್ನಾಟಕ ನೀವು ಎಲ್ಲಿ ಬೇಕೋ ಚೆಕ್ ಮಾಡಿ, ಯಾವ ಶೋರೂಮ್ ಹೋಗ್ಬೇಕೋ ಚೆಕ್ ಮಾಡಿ, ಯಾವ ಮೆಕ್ಯಾನಿಕ್ ಕರ್ಕೊಂಡು ಬರಬೇಕು ಚೆಕ್ ಮಾಡಿ. ಜೆನ್ಯೂನ್ ಕಿಲೋಮೀಟರ್ ಇರುತ್ತೆ, ಎಲ್ಲಾ ಗಾಡಿಗೂ ಹಂಗೆ ಹೇಳ್ತಾರೆ. ಹಂಗೆ ಇರುತ್ತೆ. ಓಕೆ. ಇದಕ್ಕೆ ಡೌನ್ ಪೇಮೆಂಟ್ ಎಷ್ಟು ಮಾಡ್ಬೋದು ಸರ್? 50,000 ಮಾಡಿ ಸರ್. ಚಿಕ್ಕ ಗಾಡಿ ಎಲ್ಲ ಅಷ್ಟೇ ಸರ್. ಒಂದು 50,000 1 ಲಕ್ಷ ಮಾಡಿ, ಪ್ರೊಫೈಲ್ ಚೆನ್ನಾಗಿರ್ಬೇಕು, ಅವ್ರದ್ದು ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು, ಆರಾಮಾಗಿ ಮಾಡ್ಕೊಡ್ತೀವಿ. ನಮ್ಮ ಆಫೀಸ್ ನಂಬರ್ ಕಾಲ್ ಮಾಡ್ಕೊಂಡು ನಮ್ಮ ಟೀಮ್ ಇದ್ದಾರೆ, ನಿಮ್ಗೆಲ್ಲ ಸಪೋರ್ಟ್ ಮಾಡ್ತಾರೆ. 50 ಇಂದ 1 lakh ಮಾಡಿದ್ರೆ ಸಾಕು ಅಷ್ಟೇ. ಸೊ ನೆಕ್ಸ್ಟ್ ಸರ್ ಹಂಗೆ ಬಂದ್ರೆ ಇನ್ನೊಂದಿದೆ, Hyundai 2018 ಮಾಡಲ್ i20 ಸಿಂಗಲ್ ಓನರ್ ಅಷ್ಟ ಟಾಪ್ ಅಂಡ್ ಗಾಡಿ. ನಿಮ್ಗೆ ಮ್ಯಾಗ್ ವೀಲ್, 4 ಬ್ರಾಂಡ್ ನ್ಯೂ ಟೈರ್ಸ್ ಎಲ್ಲ ಬಂದ್ಬಿಡುತ್ತೆ. ನಿಮ್ಗೆ LED ಲೈಟ್ಸು ಎಲ್ಲ ಹಾಕಿದ್ದಾರೆ, ಎಕ್ಸ್ಟ್ರಾ ಫಿಟ್ಟಿಂಗ್ ಸೀಟ್ ಕವರ್ಸ್ ಎಲ್ಲ ಹಾಕಿದ್ದಾರೆ. ಓಕೆ. ಈ ಗಾಡಿದು ನಮ್ದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 7,50,000 ಇದೆ. 7,50,000. ಹೌದು. ನಿಮ್ ಚಾನಲ್ 6,75,000 ಮಾಡ್ಕೊಡ್ತೀನಿ. 6,75,000 ರುಪೀಸ್ಗೆ ಫೈನಲ್ ಮಾಡ್ಕೊಡ್ತೀನಿ. ಹೌದು. 2018 ಮಾಡಲ್ ಸಿಂಗಲ್ ಓನರ್, ಶೋರೂಮ್ ಹಿಸ್ಟ್ರಿ ಕೊಡ್ತೀನಿ. ಡೆಂಟು, ಸ್ಕ್ರಾಚ್, ರೀಪೇಂಟು ಆ ತರ ರೀಪೇಂಟಿಂಗ್ ಆಗಿಲ್ಲ, ರೀಪ್ಲೇಸ್ಮೆಂಟ್ ಇಲ್ಲ, ರೀಪೇಂಟಿಂಗ್ ಇಲ್ಲ. ಓಕೆ. ಸೊ ನೆಕ್ಸ್ಟ್ ಸರ್ ಹಂಗೆ ಬಂದ್ರೆ ಇನ್ನೊಂದು i20 ಇದೆ ಸರ್. 2017 ಮಾಡಲ್ ಸಿಂಗಲ್ ಓನರ್, ಬೇರೆ 57,000 ಓಡಿದೆ. ಆಫ್ಟರ್ ಮಾರ್ಕೆಟಿಂಗ್ ಬ್ಯಾಗ್ ವೀಲ್ಸ್, ಬ್ರಾಂಡ್ ನ್ಯೂ ಟೈರ್ಸ್ ಎಲ್ಲ ಹಾಕಿದ್ದಾರೆ. ಬೇರೆ 57,000 ಓಡಿದೆ. ಸ್ಪೋರ್ಟ್ಸ್ ವೇರಿಯಂಟ್ ಇದೆ ಸರ್ ಇದು. ಸಿಂಗಲ್ ಓನರ್ ಇದೆ. ಈ ಗಾಡಿ ನಮ್ದು ಆಸ್ಕಿಂಗ್ 6,75,000 ಇದೆ. ಬೆಸ್ಟ್ ಪ್ರೈಸ್ ಇಂದ 575 ಮಾಡ್ಕೊಡ್ತೀನಿ ಸರ್. 5,75,000ಗೆ ಸಿಂಗಲ್ ಓನರ್ ಇದೆ. ಓಕೆ. ಸೊ ನೆಕ್ಸ್ಟ್ ಸರ್ ಇನ್ನೊಂದು ಇದೆ i20 ಸರ್. 2015 ಮಾಡಲ್ ಸಿಂಗಲ್ ಓನರ್ ಅಷ್ಟ ಟಾಪ್ ಅಂಡ್ ಗಾಡಿ ಇದು. ಪುಷ್ ಬಟನ್ ಸ್ಟಾರ್ಟ್ ಸಮೇತ ಬಂದ್ಬಿಡುತ್ತೆ. 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ನಿಮ್ಗೆ ಡ್ಯೂಯಲ್ ಟೋನ್ ಮ್ಯಾಗ್ ವೀಲ್ಸ್ ಎಲ್ಲ ಬಂದ್ಬಿಡುತ್ತೆ. ಗಾಡಿ ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಫುಲ್ ಶೋರೂಮ್ ಹಿಸ್ಟ್ರಿ ಇದೆ. ಈ ಗಾಡಿ ನಮ್ದು ಆಸ್ಕಿಂಗ್ 6,50,000 ಇದೆ. ನಿಮ್ ಚಾನಲ್ 5,65,000 ಮಾಡ್ಕೊಡ್ತೀನಿ. 5,65,000 ರುಪೀಸ್ಗೆ ಫೈನಲ್ ಬೆಸ್ಟ್ ಪ್ರೈಸ್. ನೀವು ಎಲ್ಲಿ ಬೇಕು ಕಂಪೇರ್ ಮಾಡಿ. ನಮ್ಗೆ ಫಸ್ಟ್ ನಮ್ಮ ಗಾಡಿ ಬಂದು ಟ್ರಯಲ್ ನೋಡಿ, ಚೆಕ್ ಮಾಡಿ, ಬೇರೆ ಶೋರೂಮ್ ಕಂಪೇರ್ ಮಾಡಿ, ಅವಾಗ ಗೊತ್ತಾಗುತ್ತೆ ಈ ಗಾಡಿ ಏನ್ ಕ್ವಾಲಿಟಿನಲ್ಲಿ ಇದೆ, ಅವಾಗ ಗೊತ್ತಾಗುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಬನ್ನಿ ಸರ್ 2 ಓನರ್ 3 ಓನರ್ ಗಾಡಿ ತೋರಿಸ್ತಾರೆ. ನಾವೆಲ್ಲ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ಕಡಿಮೆ ಓಡಿರೋದು, ಶೋರೂಮ್ ರೆಕಾರ್ಡ್, ಯಾವ್ದು ಡೆಂಟು, ಸ್ಕ್ರಾಚ್, ರೀಪೇಂಟ್ ಆ ಥರ ಏನು ಆಗಿಲ್ಲ. ಓಕೆ. ಸೊ ನೆಕ್ಸ್ಟ್ ಸರ್ ಇನ್ನೊಂದು ಸ್ವಿಫ್ಟ್ ಇದೆ ಸರ್. 2016 ಮಾಡಲ್ ಸಿಂಗಲ್ ಓನರ್ ಇದೆ ಗಾಡಿ ಇದು. ಓಕೆ. ಗೌರ್ಮೆಂಟ್ ಎಂಪ್ಲಾಯ್ ಅವ್ರು ಯೂಸ್ ಮಾಡಿದ್ದಾರೆ. ಡೀಸೆಲ್ ಗಾಡಿ ಇದು. ಬೇರೆ 62,000 ಹೊಡಿದೆ. ಶೋರೂಮ್ ಸರ್ವಿಸ್ ಇದೆ. ನಿಮ್ಗೆ ಏರ್ ಬ್ಯಾಗ್, ABS ಎಲ್ಲ ಬಂದ್ಬಿಡುತ್ತೆ. ಲೆದರ್ ಸೀಟ್ ಕವರ್ಸ್ ಹಾಕಿದ್ದಾರೆ ಆಫ್ಟರ್ ಮಾರ್ಕೆಟ್.
ಗಾಡಿ ತುಂಬಾ ಕ್ಲಾಸ್ ಆಗಿ ಮೈಂಟೈನ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ. Okay. ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 6,50,000 ಇದೆ. ನಿಮ್ ಚಾನಲ್ ಕಡೆಯಿಂದ 575 ಮಾಡ್ಕೊಡ್ತೀನಿ ಸರ್. 5,75,000 rupees. 5,75,000 ಒರಿಜಿನಲ್ ಕನ್ನಡ ಗಾಡಿ, ಮೈಗ್ರೇಟ್ ಏನಿಲ್ಲ, ಸಿಂಗಲ್ ಓನರ್ ಗಾಡಿ. 575 ಮಾಡ್ಕೊಂಡು ಫುಲ್ ಶೋರೂಮ್ ಹಿಸ್ಟ್ರಿ ಇದೆ. ಓಕೆ. ಸೊ ನೆಕ್ಸ್ಟ್ ಸರ್ ಇನ್ನೊಂದಿದೆ ಸ್ವಿಫ್ಟ್ ಸರ್ 2015 ಮಾಡಲ್ ಸಿಂಗಲ್ ಓನರ್ ಇದೆ. ಬೇರೆ 71,000 ಓಡಿದೆ. ಪೆಟ್ರೋಲ್ ಗಾಡಿ ಇದು. ಓಕೆ. VXI ವೇರಿಯಂಟ್ ಇದು. ಸಿಂಗಲ್ ಓನರ್, 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ನೀವು ಟೈರ್ ಬಗ್ಗೆ ಟೆನ್ಷನ್ ಇಲ್ಲ. ತಗೊಂಡೋಗಿ ಟೈರ್ ಹಾಕ್ಸೋದು, ತಗೊಂಡೋಗಿ ಮೆಕ್ಯಾನಿಕ್ ಹತ್ರ ಕೆಲಸ ಮಾಡೋದು, ಆ ತರ ಗಾಡಿ ನಾವು ಕೊಡಲ್ಲ. ತಗೊಂಡೋದ್ರೆ ಆರಾಮಾಗಿ ಖುಷಿ ಒಂದು 5-10 ವರ್ಷ ಯೂಸ್ ಮಾಡಬೇಕು. ತಗೊಂಡು ಮೆಕ್ಯಾನಿಕ್ ಹತ್ರ ಹೋಗೋ ತರ ಗಾಡಿ ನಾವು ಕೊಡಲ್ಲ. 2015 ಮಾಡಲ್ VXI ಸಿಂಗಲ್ ಓನರ್ ಇದೆ. ಬೇರೆ 71,000 ಓಡಿದೆ. ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 545 ಇದೆ. ಈ ಬೆಸ್ಟ್ ಪ್ರೈಸ್ 475 ಮಾಡ್ಕೊಡ್ತೀವಿ ಸರ್. 4,75,000 ಮಾಡ್ಕೊಡ್ತೀರಾ ಫೈನಲ್. ಓಕೆ. ನೆಕ್ಸ್ಟ್ ಸರ್ ಕಡಿಮೆ ಬಜೆಟ್ ಅಲ್ಲಿ ಇವ್ರ ಹತ್ರ ಒಂದು ಸ್ಯಾಂಟ್ರೋ ಇದೆ. ಸ್ಯಾಂಟ್ರೋನಲ್ಲೂ 2014 ಮಾಡಲ್ ಸಿಂಗಲ್ ಓನರ್, ಬೇರೆ 40,000 ಓಡಿದೆ. ಶೋರೂಮ್ ರೆಕಾರ್ಡ್ ಇದೆ. ಯಾವ್ದು ಡೆಂಟು ಸ್ಕ್ರಾಚ್ ರೀಪೇಂಟ್ ಏನೂ ಆಗಿಲ್ಲ. ಸೊ ಇದಕ್ಕೂ ಶೋರೂಮ್ ರೆಕಾರ್ಡ್ ಇದೆ. ಶೋರೂಮ್ ರೆಕಾರ್ಡ್ ಇದೆ. ಓಕೆ. ಸೊ ನೋಡಿ ಬೇರೆ 40,000 ಓಡಿದೆ. ನಿಮ್ಗೆ ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ಸ್ ಎಲ್ಲ ಹಾಕಿದ್ದಾರೆ. ನಿಮ್ಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬಂದ್ಬಿಡುತ್ತೆ. ಈ ಗಾಡಿ ನಮ್ದು ಆಸ್ಕಿಂಗ್ 2,75,000 ಇದೆ. 250 ಮಾಡ್ಕೊಡ್ತೀವಿ. 2.5 ಲಕ್ಷ ಮಾಡ್ಕೊಡ್ತೀವಿ. 2,50,000 ಮಾಡ್ಕೊಡ್ತೀವಿ. ಲೋನ್ ಆಗುತ್ತಾ ಸರ್? ಆಗ್ಬೋದು ಸರ್. 2014 ಲೋನ್ ಆಗುತ್ತೆ. ಓಕೆ. ಡೌನ್ ಪೇಮೆಂಟ್ ಇದಕ್ಕೂ ಏನೋ 50,000. ಒಂದು 50,000 ಮಾಡಿ ಸರ್. 2 ವೀಲರ್ ಡೌನ್ ಪೇಮೆಂಟ್ ನಲ್ಲಿ ಬಂದ್ಬಿಡುತ್ತೆ. ನಿಮ್ಗೆ ಗಾಡಿ ಸೇಫ್ಟಿ ಆಗಿರುತ್ತೆ. ನಿಮ್ ಮೇಂಟೆನೆನ್ಸ್ ಜಾಸ್ತಿ ಬರಲ್ಲ. ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿದೆ. ಸ್ಯಾಂಟ್ರೋ ಜಿಂಕ್. ಸೊ ಕಂಡೀಷನ್ ನೋಡ್ಕೊಳ್ಳಿ ಹೆಂಗಿದೆ ಅಂತ. ಸೊ ಯಾರಾದ್ರೂ ಒಂದು ಲೋ ಬಜೆಟ್ ಇದ್ರೆ ಸೊ ಜಸ್ಟ್ 50,000 rupees ತಗೊಂಡು ಬಂದ್ರೆ ನಿಮಗೆ ಆರಾಮಾಗಿ ಈ ಕಾರ್ ಸಿಗ್ಬಿಡುತ್ತೆ. ಸೊ ನೀವು ಹಂಗೆ ಇಂಟೀರಿಯರ್ಸ್ಗಳನ್ನು ನೋಡ್ಕೊಳ್ಳಿ. ಸೊ ಹಳೆ ಗಾಡಿ ಅಂತ ಇಂಟೀರಿಯರ್ಸ್ ಎಲ್ಲ ಯಾವುದೇ ಥರ ಇಲ್ಲ, ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ನೋಡಿ ಇಂಟೀರಿಯರ್ಸ್ ಹೊಸ ಸೀಟ್ ಕವರ್ಸ್ಗಳನ್ನು ಹಾಕಿದ್ದಾರೆ. ಜಸ್ಟ್ 2,50,000 rupeesಗೆ ಫುಲ್ ಕ್ಯಾಶ್ ಅಂದ್ರೆ ನೀವು ಡೈರೆಕ್ಟ್ ಆಗಿ ಬಂದ್ರೆ ಅದರಲ್ಲಿ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. 5,000 ಹೆಚ್ಚು ಕಡಿಮೆ ಮಾತಾಡ್ಬೋದು ಅಷ್ಟೇ. ಲಕ್ಷ ನಾವು 2 ಲಕ್ಷ ಕೇಳಿ ಅವ್ರು 1.5 ಲಕ್ಷ ಕೇಳ್ತಾರೆ. ವ್ಯಾಪಾರನೇ ಮಾತಾಡಕ್ಕಾಗಲ್ಲ. ಆ ಥರ ಎಲ್ಲ ಆಗಲ್ಲ. ಜಸ್ಟ್ ಸ್ಲೈಟ್ಲಿ ಸಣ್ಣ ಪುಟ್ಟ ಏನಾದರೂ ಒಂದು 10,000 5,000 ಸರ್ ನೀವು ಬರಬೇಕು, ನೀವು ಗಾಡಿ ಎತ್ಕೊಂಡು ಹೋಗ್ಬೇಕು ಅಷ್ಟೇ. ನನಗೆ ಕೊಡೋದು ನಮ್ದು ಕ್ವಾಲಿಟಿ ಗಾಡಿ. ನೀವು ಸುಮ್ಮನೆ ನಿಮ್ಗೆ ಕೊಡ್ಬೇಕು ಅಂದ್ಬಿಟ್ಟು ಒಂದು ಕ್ವಾಲಿಟಿ ಕಡಿಮೆ ಗಾಡಿ ನಾವು ಸೇಲ್ ಮಾಡಕ್ ಆಗಲ್ಲ. ನಿಮ್ಮ ಹತ್ರ ಇನ್ನೊಂದು ಪ್ರಶ್ನೆ ಇದೆ. ಲೈಕ್ ನಿಮ್ಮ ಹತ್ರ ಕಾರ್ಸ್ ಪರ್ಚೇಸ್ ಮಾಡಿದ್ರೆ ನೀವು ಆಲ್ರೆಡಿ ಸರ್ವಿಸ್ ಎಲ್ಲ ಮಾಡಿ ಇಕ್ಕಿರ್ತೀರಾ ಅದಕ್ಕೆ? ಸರ್ ಎಲ್ಲ ಗಾಡಿ ಆಲ್ಮೋಸ್ಟ್ ಸರ್ವಿಸ್ ಆಗಿರುತ್ತೆ. ಏನ್ ಓಕೆ ಟೆನ್ಷನ್ ತಗೋಬೇಡ. ತಗೊಂಡೋದ್ರೆ ನಿಮ್ಗೆ ನೆಕ್ಸ್ಟ್ ಒಂದು 10,000 ಕಿಲೋಮೀಟರ್ ಏನು ಸರ್ವಿಸ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ. ನೀವು ಗಾಡಿ ಬನ್ನಿ ಚೆಕ್ ಮಾಡಿ, ಡೆಲಿವರಿಗೆ ಮುಂಚೆ ಎಲ್ಲ ಕಂಪ್ಲೀಟ್ ಆಗಿ ರೆಡಿ ಆಗಿರುತ್ತೆ. ನೀವು ತಗೊಂಡೋದ್ರೆ 10,000 ಕಿಲೋಮೀಟರ್ ಏನು ಸರ್ವಿಸ್ ಮಾಡೋ ಅವಶ್ಯಕತೆ ಇಲ್ಲ. ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ. ಸೊ ನೆಕ್ಸ್ಟ್ ಸರ್ ಐಟನ್ ಇದೆ ಸರ್. 2011 ಮಾಡಲ್ ಐಟನ್ 2011 ಮಾಡಲ್ ಐಟನ್ ಮ್ಯಾಗ್ನಾ ಗಾಡಿ ಸಿಂಗಲ್ ಓನರ್ ಇದೆ. ಬೇರೆ 83,000 ಓಡಿದೆ. 83,000 ಓಡಿದೆ. ಅದನ್ನು ಶೋರೂಮ್ ರೆಕಾರ್ಡ್ ಇದೆ. ನಿಮಗೆ 2,85,000 ಇದೆ. ನಿಮ್ಮ ಚಾನಲ್ ಬಂದು 2,65,000 ಮಾಡ್ಕೊಡ್ತೀನಿ. 2,65,000ಗೆ ಮಾಡ್ಕೊಡ್ತೀನಿ. ಹೌದು. ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ಸ್, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಹಾಕಿದ್ದಾರೆ ಸರ್. ಎಲ್ಲ ಹಾಕಿದ್ದಾರೆ. ಓಕೆ. ಸೊ ನೆಕ್ಸ್ಟ್ ಸರ್ ಹಂಗೆ ಬಂದ್ರೆ ಇನ್ನೊಂದು ಆಲ್ಟೋ ಇದೆ ಸರ್. ಆಲ್ಟೋನಲ್ಲಿ VXI ಪ್ಲಸ್ ಗಾಡಿ ಇದು. ನಿಮ್ಮ ಟಚ್ ಸ್ಕ್ರೀನ್ ಸಿಸ್ಟಮ್ ಮತ್ತೆ ಸೀಟ್ ಕವರ್ ಎಲ್ಲ ಬಂದ್ಬಿಡುತ್ತೆ. 2020 ನವೆಂಬರ್ ಬೇರೆ 44,000 ಓಡಿದೆ. ಓಕೆ. ಸಿಂಗಲ್ ಓನರ್ಸ್, AC ಪವರ್ ಸ್ಟೇರಿಂಗ್ ಪವರ್ ಎಲ್ಲ ಬಂದ್ಬಿಡುತ್ತೆ ಸರ್ ನಿಮಗೆ. ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 4 lakhs ಇದೆ. ನಿಮ್ಮ ಚಾನಲ್ 3,75,000 ಮಾಡ್ಕೊಡ್ತೀನಿ. 3,75,000 ಮಾಡ್ಕೊಡ್ತೀನಿ. 3,75,000ಗೆ ಫೈನಲ್ ಮಾಡ್ಕೊಡ್ತೀನಿ. ಹೌದು. ಓಕೆ ಫ್ರೆಂಡ್ಸ್, ನೀವು ಯಾರಾದರೂ 7 ಸೀಟರ್ ಗಾಡಿಗಳು ಹುಡುಕ್ತಾ ಇದ್ದಾರೆ, ಸ್ಟಾಕ್ಸ್ ಮಾತ್ರ ನೋಡ್ಕೊಳ್ಳಿ ಹೆಂಗಿದೆ ಅಂತ ಇವ್ರ ಹತ್ರ. ಸರ್ ಫಸ್ಟು ಈ ಗಾಡಿ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡಿ ಸರ್. ಸರ್ ಈ ಗಾಡಿ ತುಂಬಾ ಕಡಿಮೆ ಓಡಿದೆ ಗಾಡಿ. ಬೇರೆ 12,000 ಓಡಿದ್ರೆ. ಬಲಿನೋ ಜೀಟಾ ವೇರಿಯಂಟ್, ಪುಷ್ ಬಟನ್ ಸ್ಟಾರ್ಟ್, ಟಚ್ ಸ್ಕ್ರೀನ್ ಸಿಸ್ಟಮ್, ಸೀಟ್ ಕವರ್ಸ್ ಎಲ್ಲ ಬಂದ್ಬಿಡುತ್ತೆ. ಬೇರೆ 12,000 ಓಡಿದೆ ಗಾಡಿ ಸರ್ ಇದು. ಓಕೆ. ಸೊ ಇಂಟೀರಿಯರ್ಸ್ಗಳನ್ನು ನೀವು ನೋಡ್ಬೋದು. ಸರ್ ಏನು ಸರ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ? ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 7,45,000 ಇದೆ. ನಿಮ್ಮ ಚಾನಲ್ 6,75,000 ಮಾಡ್ಕೊಡ್ತೀವಿ. 6,75,000 rupeesಗೆ ಫೈನಲ್ ಮಾಡ್ಕೊಡ್ತೀವಿ. ಹೌದು. ಓಕೆ. ಸೊ ಬೇರೆ 12,000 ಓಡಿರೋ ಬಲಿನೋ ಎಲ್ಲಿ ಇದೆ ಸರ್ ಗಾಡಿ? ತೋರಿಸಿ ಸರ್. ಕರೆಕ್ಟ್. ಮಾರ್ಕೆಟ್ ನಲ್ಲಿ ನಿಮ್ಗೆ ಸಿಗಲ್ಲ. 60,000 70,000 ಓಡಿರೋ ಗಾಡಿ ತೋರಿಸ್ತಾರೆ. ಜೆನ್ಯೂನ್ ಆಗಿದೆ. ಈ ಗಾಡಿ ನಾನು ಮೀಟರ್ ಟ್ಯಾಂಪರ್ ಮಾಡ್ಬೇಕಂದ್ರೆ ಆ ಗಾಡಿನೂ ನಾನು ಮಾಡಬೇಕು. ಮೀಟರ್ ಟ್ಯಾಂಪರಿಂಗ್ ನಾನು ಮಾಡಕ್ಕೆ ಹೋಗಲ್ಲ. ಜೆನ್ಯೂನ್ ಆಗಿರುತ್ತೆ. ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ. ಏನ್ ಬೇಕಾದ್ರೂ ಶೋರೂಮ್ ಅಲ್ಲಿ ಚೆಕ್ ಮಾಡಿ ಆರಾಮಾಗಿ ತಗೊಬಹುದು. ಆಕ್ಸಿಡೆಂಟ್ ಹಿಸ್ಟ್ರಿ ಎಲ್ಲ ಯಾವ್ದು ಡೆಂಟು ಸ್ಕ್ರಾಚ್ ರೀಪೇಂಟ್ ಏನೂ ಆಗಿಲ್ಲ. ಜೆನ್ಯೂನ್ ಆಗಿದೆ ಸರ್. ಜಸ್ಟ್ 12,000 ಕಿಲೋಮೀಟರ್ ಬೇರೆ 12,000 ಓಡಿದೆ ಸರ್ ಗಾಡಿ. ಜಸ್ಟ್ 12,000 ಓಡಿರೋ ಬಲೇನೋ ಯಾರಾದ್ರೂ ಹುಡುಕ್ತಾ ಇದ್ರೆ ಒಂದಿದೆ, ಆರಾಮಾಗಿ ಬನ್ನಿ. ಸರ್ ಇದಕ್ಕೇನು ಒಂದು 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸರ್ 50,000 to 1 lakh ಸರ್. 50 to 1 lakh ಬೇರೆ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಈ ಬಲೇನೋ ನಿಮಗೆ ಸಿಗುತ್ತೆ. ಜಸ್ಟ್ 12,000 ಕಿಲೋಮೀಟರ್ ಮಾತ್ರ ಡ್ರಿವನ್ ಆಗಿದೆ. ವಿತ್ ಶೋರೂಮ್ ಹಿಸ್ಟ್ರಿ ಜೊತೆ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಸರ್ ಎಟ್ಟಿಗ VXI ಆಪ್ಷನಲ್ 2016 ಅಕ್ಟೋಬರ್ ಗಾಡಿ ಸಿಂಗಲ್ ಓನರ್. ಬೇರೆ 13,000 ಓಡಿದೆ. ಜಸ್ಟ್ 13,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ನೀವು ಮಾರ್ಕೆಟ್ ನಲ್ಲಿ ನೀವು ಎಲ್ಲಿ ಬೇಕೋ ಚೆಕ್ ಮಾಡಿ ನಾನು ಚಾಲೆಂಜ್ ಮಾಡಿ ತೋರಿಸ್ತೀನಿ. ಯಾರ ಹತ್ರ ಇಷ್ಟು ಕಡಿಮೆ ಓಡಿರೋ ಗಾಡಿ ಇರಲ್ಲ. ಈ ಗಾಡಿನಲ್ಲಿ ನಿಮ್ಗೆ ಟಚ್ ಸ್ಕ್ರೀನ್ ಆಡಿಯೋ ಸಿಸ್ಟಮ್ ಬಂದ್ಬಿಡ್ತಾರೆ. ಲೆದರ್ ಸೀಟ್ ಕವರ್ಸ್, AC ಏರ್ ಬ್ಯಾಗ್
ABS ಹಿಂದೆ ರಿಯರ್ AC ಎಲ್ಲ ಬಂದ್ಬಿಡುತ್ತೆ ಎಲ್ಲ sir. ಬಂದ್ಬಿಡುತ್ತೆ. ಬೇರೆ 13,000 ಓಡಿದೆ, ಶೋರೂಮ್ ರೆಕಾರ್ಡ್ ಕೊಡ್ತೀನಿ ಸರ್. ಗಾಡಿ ತುಂಬಾನೇ ಕ್ಲಾಸ್ ಆಗಿ ಮೇಂಟೈನ್ ಆಗಿದೆ ಸರ್. ಕೋಟ್ ಮಾಡೋ ಪ್ರೈಸ್ ನೀವು ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 8 ಲಕ್ಷ ಇದೆ. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಬೆಸ್ಟ್ ಪ್ರೈಸ್ 7,60,000 ಮಾಡ್ಕೊಡ್ತೀನಿ. 7,60,000 ಫೈನಲ್ ಮಾಡ್ಕೊಡ್ತೀರಾ? ಒಂದು 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಲೋನ್ ಮಾಡ್ಬೋದು. ಮಿಕ್ಕಿದ ಲೋನ್ ಮಾಡ್ಕೊಡ್ತೀರಾ? ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, ಎರ್ಟಿಗಾ ಯಾರಾದರೂ ಬೇಕು ಅಂದ್ರೆ, ಸೊ ಫ್ಯಾಮಿಲಿ 7 ಸೀಟರ್ ಗಾಡಿ ಬೇಕು ಅಂದ್ರೆ, ಒಂದು ಲೋ ಬಜೆಟ್ ಅಲ್ಲಿ ಬೇಕು ಅಂದ್ರೆ, ಎಷ್ಟು ಕಡಿಮೆ ಓಡಿರೋ ಗಾಡಿ ನಿಮಗೆ ಎಲ್ಲೂ ಮಾರ್ಕೆಟ್ ನಲ್ಲಿ ಅದೇ ಮೇನ್. ಜಸ್ಟ್ 13,000 ಕಿಲೋಮೀಟರ್ ನೀವು ಮಾರ್ಕೆಟ್ ಅಲ್ಲಿ ಎಲ್ಲಿ ಬೇಕಾದ್ರೂ ನೀವು ಚೆಕ್ ಮಾಡ್ಬೋದು. 13,000 ಕಿಲೋಮೀಟರ್ ಡ್ರಿವನ್ ಆಗಿರೋ ಎರ್ಟಿಗಾ ನಿಮ್ಗೆ ಎಲ್ಲೂ ಸಿಗಲ್ಲ. ಇವ್ರ ಹತ್ರ ಅವೈಲೇಬಲ್ ಅಲ್ಲಿ ಇದೆ. ಸೊ ಬೇಗ ಬಂದು ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಗ್ರಾಬ್ ಮಾಡ್ಕೊಳ್ಳಿ ಸರ್. ಇದನ್ನು ಸೇಮ್ ಟು ಸೇಮ್ 2016 ಮಾಡೆಲ್ ಸಿಂಗಲ್ ಓನರ್ ಇದೆ, VXI ಆಪ್ಷನಲ್ ಇದು, ಪೆಟ್ರೋಲ್ ಗಾಡಿ ಇದು. ಬರೀ 84,000 ಡ್ರಿವನ್ ಆಗಿದೆ. 84,000 ಡ್ರಿವನ್ ಆಗಿದೆ. 84,000 ಓಡಿದೆ. ನಾವು ಆ ಗಾಡಿಗಿಂತ ಈ ಗಾಡಿ ಸ್ವಲ್ಪ ಕಡಿಮೆ ಕೊಡ್ಬೋದು. ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 7,50,000 ಇದೆ. ಬೆಸ್ಟ್ ಪ್ರೈಸ್ ಅಂದ್ರೆ 7 lakhs ಮಾಡ್ಕೊಡ್ತೀನಿ ಸರ್. 7 lakh ಫೈನಲ್ ಮಾಡಿಸ್ಕೊಡ್ತೀರಾ? 7 lakhs ಮಾಡ್ಕೊಡ್ತೀನಿ. ಗಾಡಿ ತುಂಬಾನೇ ಕ್ಲಾಸ್ ಆಗಿ ಮೇಂಟೈನ್ ಆಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ರಿಯರ್ AC ಎಲ್ಲ ಎಲ್ಲ ಫೀಚರ್ಸ್ ಬಂದ್ಬಿಡುತ್ತೆ. ಓಕೆ, ನೆಕ್ಸ್ಟ್ ಸರ್. XL6 ಇದು 2023 ಅಕ್ಟೋಬರ್ ಗಾಡಿ, ಸಿಂಗಲ್ ಓನರ್ ಇದೆ. ಬರೀ 33,000 ಓಡಿದೆ. ಇವತ್ತು ಹೊಸ ಗಾಡಿ ಏನ್ ರೇಟ್ ಅದಕ್ಕಿಂತ ಒಂದು 5 ಲಕ್ಷ ಕಡಿಮೆ ಕೊಡಬಹುದು. ಇವಾಗ ಏನಿದೆ ಪ್ರೈಸ್ ಮಾರ್ಕೆಟ್ ಅಲ್ಲಿ? 18 lakhs ಇದೆ ಸರ್. 18 lakhs ಇದೆ. ಓಕೆ, 18 lakhs ಇದೆ. ನಾವು ಬೆಸ್ಟ್ ಪ್ರೈಸ್ ಅಂದ್ರೆ 12 lakhs ಮಾಡ್ಕೊಡ್ತೀನಿ ಸರ್. 12 lakhs. ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ? ಬರೀ 33,000 ಓಡಿದೆ. ಜಸ್ಟ್ 33,000 ಕಿಲೋಮೀಟರ್. 10 ಲಕ್ಷ ಗಂಟ ಲೋನ್ ಆಯ್ತು. 1.5 ಲಕ್ಷ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ ಲೋನ್ ಮಾಡ್ಕೊಡ್ತೀರಾ? ನೀವು ಮಾರ್ಕೆಟ್ ನಲ್ಲಿ 21 ಮಾಡಲ್ 11 ಲಕ್ಷ 12 ಲಕ್ಷ ಹೇಳ್ತಾರೆ. ನಾನು 23 ಮಾಡಲ್ ಅಕ್ಟೋಬರ್ ಸಿಂಗಲ್ ಓನರ್, ಆಕ್ಸಿಡೆಂಟ್ ಫ್ರೀ ಇದೆ, ಜೆನ್ಯೂನ್ ಗಾಡಿ. ನಿಮಗೆ 360 ಡಿಗ್ರಿ ಕ್ಯಾಮರಾ ಎಲ್ಲ ಬಂದ್ಬಿಡುತ್ತೆ. 12 ಲಕ್ಷಕ್ಕೆ ಮಾಡ್ಕೊಡ್ತೀನಿ ಸರ್. ಗಾಡಿ ಹಂಗೆ ಔಟ್ಲೈನ್ ನೋಡ್ಬೋದು, ಬಾಡಿ ಲೈನ್ ಅಲ್ಲ, ಸಿಂಗಲ್ ಸ್ಕ್ರಾಚ್ ಇಲ್ಲ, ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಸೊ ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇದ್ದರೆ ಸ್ಕ್ರೀನ್ ಮೇಲೆ ನಂಬರ್ಸ್ ಕೊಟ್ಟಿರ್ತೀವಿ. ಆ ನಂಬರ್ಸ್ಗೆ ನೀವು ಕಾಲ್ ಮಾಡಿ. ಡೈರೆಕ್ಟ್ ಆಗಿಲ್ಲ ಅಂದರೆ ಬ್ಯಾಂಗ್ಳೂರಲ್ಲಿ ಡೈರೆಕ್ಟಾಗಿ ಶೋರೂಮ್ಗೆ ವಿಸಿಟ್ ಮಾಡಿ ನೀವು ಯಾವ್ದು ಕಾರ್ ಇಷ್ಟ ಆಗುತ್ತೋ ಅದು ತಗೊಬೋದು. ನೆಕ್ಸ್ಟ್ XUV 500 ಇದೆ ಸರ್. XUV 500 W6 ವೇರಿಯಂಟ್ ಇದು. 2016 ಸಿಂಗಲ್ ಓನರ್ ಇದೆ. ಬರೀ 87,000 ಓಡಿದೆ. ಓಕೆ, ಸಿಂಗಲ್ ಓನರ್ ಸರ್ ಗಾಡಿ ಇದು. ಟಚ್ ಸ್ಕ್ರೀನ್ ಆಡಿಯೋ ಸಿಸ್ಟಮ್, ಲೆದರ್ ಸೀಟ್ ಕವರ್, LED DRL ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ಸ್, ಡ್ಯುಯಲ್ ಏರ್ ಬ್ಯಾಗ್, ABS, ಸ್ಟೇರಿಂಗ್ ಅನ್ನೋ ಕೀಸ್, ಆ ಥರ ಎಲ್ಲ ಆಪ್ಷನ್ಸ್ ಬಂದ್ಬಿಡುತ್ತೆ. ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 9 ಲಕ್ಷ ಇದೆ. ಬೆಸ್ಟ್ ಪ್ರೈಸ್ ಅಂದ್ರೆ 8 lakhs ಮಾಡ್ಕೊಡ್ತೀನಿ ಸರ್. 8 lakhs ಮಾಡ್ಕೊಡ್ತೀರಾ? ಅದನ್ನು ಆನ್ ಟೇಬಲ್ ಬನ್ನಿ, ಇನ್ನೂ ಒಂದ್ಸೂರು ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ ಸರ್ ಅದು. ಸೊ ಸಿಂಗಲ್ ಓನರ್ ಗಾಡಿ ವಿತ್ ಶೋರೂಮ್ ಹಿಸ್ಟ್ರಿ ಜೊತೆ ನಿಮಗೆ ಬಂದ್ಬಿಡುತ್ತೆ. ಹೌದು. ಜಸ್ಟ್ ಬಂದ್ಬಿಟ್ಟು ಏನು ಹೇಳಿದ್ರಿ ಸರ್ ಪ್ರೈಸ್ ಇದ್ದು? ಸರ್ ನಮ್ದು ಆಸ್ಕಿಂಗ್ ಪ್ರೈಸ್ 9 lakhs ಇದೆ. ನಿಮ್ಮ ಚಾನಲ್ ಕಡೆ ಬಂದು ಒಂದು 8 lakhs ಮಾಡ್ಕೊಡ್ತೀನಿ. 8 lakhsಗೆ ನಿಮಗೆ ಒಂದು XUV 500 ಸಿಂಗಲ್ ಓನರ್ ಗಾಡಿ ಸಿಗ್ತಾ ಇದೆ. ಸೊ ನೆಕ್ಸ್ಟ್ ಹಂಗೆ ಬಂದ್ರೆ ಸರ್ ಇನೋವಾ ಕ್ರಿಸ್ಟಾ 2.8Z ಟಾಪ್ ಎಂಡ್ ಗಾಡಿ ಸರ್ ಅದು. Z ಆಟೋಮ್ಯಾಟಿಕ್ ಇದು. ಬೇರೆ 1,20,000 ಓಡಿದೆ. 2019 ಮಾಡಲ್ ಸಿಂಗಲ್ ಓನರ್ ಇದೆ. ಹೊಸ ಇನ್ಶೂರೆನ್ಸ್ ಕಟ್ಟಿದ್ದಾರೆ, ಹೊಸ ಬ್ಯಾಟ್ರಿ ಎಲ್ಲ ಇದೆ. ಓಕೆ, ಇಂಟೀರಿಯರ್ಸ್ ಕೂಡ ನೀವು ಹಂಗೆ ನೋಡ್ಬೋದು. ಇಂಟೀರಿಯರ್ಸ್ ಕೂಡ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಸೊ ಯಾರಾದರೂ ಕ್ರಿಸ್ಟಾ ಹುಡುಕ್ತಾ ಇದ್ರೆ ಸರ್ ಇದು ಏನು ಸರ್ ಪ್ರೈಸ್ ಕೊಟ್ಟು? ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 21.5 ಲಕ್ಷ ಇದೆ. ನಿಮ್ಮ ಚಾನಲ್ ಕಡೆ 20,50,000 ಮಾಡ್ಕೊಡ್ತೀವಿ. 20,50,000 ರೂಪಾಯಿ. ಹೌದು. ಓಕೆ, 2019 ಮಾಡಲ್ ಸಿಂಗಲ್ ಓನರ್ ಇದೆ ಸರ್. Z ಆಟೋಮ್ಯಾಟಿಕ್. ಇವಾಗ ಹೊಸ ಗಾಡಿನಲ್ಲಿ ಆಟೋಮ್ಯಾಟಿಕ್ ಬರ್ತಾ ಇಲ್ಲ, ಆಟೋಮ್ಯಾಟಿಕ್ ಡಿಮ್ಯಾಂಡ್ ಇದೆ ಸರ್. 20,50,000 ನೀವು ಡೈರೆಕ್ಟ್ ಆಗಿ ಬಂದ್ರೆ ಅದರಲ್ಲಿ ನಿಮಗೆ ಕಡಿಮೆ ಮಾಡ್ತಾರೆ. ಮಿಸ್ಟರ್ ಇನ್ಫಾರ್ಮೇಟಿವ್ ಕನ್ನಡ ಚಾನಲ್ ಕಡೆಯಿಂದ ಬಂದ್ರೆ ಅಂತ ಹೇಳಿ ನಿಮಗೆ ಡಿಸ್ಕೌಂಟ್ ಪ್ರೈಸ್ ಎಲ್ಲ ಮಾಡ್ಕೊಡ್ತಾರೆ. ಸೊ ನೆಕ್ಸ್ಟ್ ಹಂಗೆ ಸರ್ ಹುಂಡೈ ಕ್ರೆಟಾ ಡೀಸೆಲ್ ಗಾಡಿ 2019 ಸಿಂಗಲ್ ಓನರ್ E+ ಇದು. ಈ ಗಾಡಿನಲ್ಲಿ ಬೇರೆ ಮ್ಯಾಗ್ವಿಲ್ ಬರಲ್ಲ, ಮಿಕ್ಕಿದ ಎಲ್ಲ ಆಪ್ಷನ್ ಬಂದ್ಬಿಡುತ್ತೆ. ನಿಮಗೆ ಲೆದರ್ ಸೀಟ್ ಕವರ್, ಟಚ್ ಸ್ಕ್ರೀನ್ ಸಿಸ್ಟಮ್, ರಿವರ್ಸ್ ಕ್ಯಾಮರಾ, ಕ್ರೂಸ್ ಕಂಟ್ರೋಲ್, ಆ ಥರ ಎಲ್ಲ ಆಪ್ಷನ್ ಬರುತ್ತೆ. 4 ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಿದ್ದಾರೆ. ಫುಲ್ ಫಿಟ್ಟಿಂಗ್ಸ್, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಹಾಕಿದ್ದಾರೆ. LED DRL ಆ ಥರ ಎಲ್ಲ ಆಪ್ಷನ್ಸ್ ಬಂದ್ಬಿಡುತ್ತೆ. ಈ ಗಾಡಿ ನಮ್ದು ಆಸ್ಕಿಂಗ್ ರೇಟ್ 9,75,000 ಇದೆ. ನಿಮ್ಮ ಚಾನಲ್ 9,25,000 ಮಾಡ್ಕೊಡ್ತೀವಿ. 9,25,000 ಅದನ್ನು ಆನ್ ಟೇಬಲ್ ಬನ್ನಿ, ಹೆಚ್ಚು ಕಡಿಮೆ ಮಾಡ್ಕೊಡ್ಬೋದು. 1 ಲಕ್ಷ 1.5 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ. ನಿಮ್ಮ ಮಾರ್ಕೆಟ್ನಲ್ಲಿ ಹೈ ಡಿಮ್ಯಾಂಡ್ ಗಾಡಿ, ಯಾಕಂದ್ರೆ ಮೈಲೇಜ್ ಜಾಸ್ತಿ ಬರೋದು. ನೀವು ಮಾರ್ಕೆಟ್ ಬರ್ಬೋದು ಮೈಲೇಜ್ ಸರ್? 22-24 ಬರುತ್ತೆ ಸರ್. 22-24. ಓಕೆ, ನಿಮ್ಗೆ 5 ಸೀಟರ್ನಲ್ಲಿ ನಿಮ್ಗೆ ಒಳ್ಳೆ ಮೈಲೇಜ್ ಬರೋ ಗಾಡಿ ಕ್ರೆಟಾ ಮತ್ತು ಈಕೋಸ್ಪೋರ್ಟೇ ಇರೋದು. ಈ ಗಾಡಿ ಚೆನ್ನಾಗಿ ಬರುತ್ತೆ ಸರ್. ಓಕೆ, ಸೊ ನೋಡ್ಕೊಳ್ಳಿ, ಯಾರಿಗಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ಈ ಕಾರ್ನ ನೀವು ಬೈ ಮಾಡ್ಬೋದು, ಕ್ರೆಟಾ. ನೆಕ್ಸ್ಟ್ ತುಂಬಾ ಡಿಮ್ಯಾಂಡಿಂಗ್ ತಾರು. ಸೊ ಎಲ್ಲ ಶೋರೂಮಲ್ಲಿನೂ ತಾರ್ ಕಮೆಂಟ್ ಸೆಕ್ಷನ್ ಕೇಳ್ತೀರಾ ತಾರ್ ಅಂತ. ಸರ್ ನಿಮ್ಮ ಹತ್ರ ಡೀಟೇಲ್ಸ್ ಹೇಳಿ ಸರ್. ತಾರ್ ಬ್ಲಾಕ್ ಮಾಫಿಯಾ ಲುಕ್ ಹೇಳ್ಬೋದು. ತಾರು 2023 ಸೆಪ್ಟೆಂಬರ್ ಗಾಡಿ ಇದು. 4x4 ಡೀಸೆಲ್ ಹಾಟ್ ಟಾಪ್. ಬೇರೆ 21,000 ಓಡಿದೆ. ಈ ಗಾಡಿನಲ್ಲಿ 1.5 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾತ್ರ ಹಾಕಿದ್ದಾರೆ. 1.5 ಲಕ್ಷ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾತ್ರ ಹಾಕಿದ್ದಾರೆ. ಓಕೆ, ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 17 lakhs ಇದೆ. ನಿಮ್ಮ ಚಾನಲ್ ಕಡೆ ಒಂದು 16,50,000 ಮಾಡ್ಕೊಡ್ತೀನಿ. 16,50,000 ಮಾಡ್ಕೊಡ್ತೀರಾ? ಓಕೆ, ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, ಮ್ಯಾನ್ಯುಯಲು ತಾರು. ಸೊ 16,50,000 rupeesಗೆ ನಿಮಗೆ ತಾರ್ ಸಿಗುತ್ತೆ. ಸರ್ ಇದಕ್ಕೆ ಡೌನ್ ಪೇಮೆಂಟ್ ಸರ್ ಒಂದು 2 to 3 lakhs ಮಾಡಬೇಕು. 2 to 3 lakhs ಮಾಡಿದ್ರೆ ಈ ಗಾಡಿ ಆರಾಮಾಗಿ ಲೋನ್ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್ ನೋಡ್ಕೊಳ್ಳಿ, ತಾರ್ಗೆ ಜಸ್ಟ್ 2 to 3 lakhs ನೀವು ಡೌನ್ ಪೇಮೆಂಟ್ ಮಾಡಿದ್ರೆ ನಿಮ್ಮ ಸಿವಿಲ್ ಸ್ಕೋರ್ಸ್ ಚೆನ್ನಾಗಿದ್ರೆ ಸಾಕು, ನಿಮಗೆ ಆರಾಮಾಗಿ ಮಿಕ್ಕಿದ ಲೋನ್ ಮಾಡ್ಕೊಡ್ತಾರೆ. ಸೊ ತಾರ್ ಅವೈಲೇಬಲ್ ಇದೆ. ಜಸ್ಟ್ 16,50,000 ಮಾಡ್ಕೊಡ್ತೀವಿ. 16,50,000 rupeesಗೆ ಮಾಡ್ಕೊಡ್ತೀರಾ? ಸೊ ನೆಕ್ಸ್ಟ್ ಕ್ರಿಸ್ಟಾ ಒಂದು 3 ಗಾಡಿ ಇದೆ ಅಲ್ಲಿ. ಸೊ ಅದು ಕೂಡ ನಿಮಗೆ ಡೀಟೇಲ್ಸ್ ತಿಳಿಸ್ತೀವಿ. ಸೊ ಬನ್ನಿ
ಸರ್ ನೆಕ್ಸ್ಟ್ ಕ್ರಿಸ್ಟಾ ಇದೆ, ಸೊ ಇದು ಬಗ್ಗೆ ಡೀಟೇಲ್ಸ್ ಹೇಳಿ ಸರ್ ಸರ್. 2019 ಮಾಡೆಲ್ ವಿ ವರ್ಷನ್ ಇದು, ಸಿಂಗಲ್ ಓನರ್ ಇದೆ, Okay. ಬರೀ 90,000 ಓಡಿದೆ. ನಿಮ್ಗೆ ಫ್ಯಾನ್ಸಿ ನಂಬರ್ ಸಮೇತ ಬರ್ತಾ ಇದೆ. ಓಕೆ 4466 ಫ್ಯಾನ್ಸಿ ನಂಬರ್. ಹೌದು ಸರ್, ನೀವು ನೋಡಬಹುದು ಇಂಟೀರಿಯರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಇದೆ. ಗಾಡಿ ಹೊಸ ಗಾಡಿ ಬಂದ ಹೆಂಗಿದೆ ಅದೇ ತರ ಇದೆ. ಅದೇ ತರ ಇದೆ ಇಂಟೀರಿಯರ್ಸ್ ಎಲ್ಲ, ಬ್ರ್ಯಾಂಡ್ ನ್ಯೂ ಇಂಟೀರಿಯರ್ಸ್ ಇದೆ. ಗಾಡಿ ನೋಡ್ಬೋದು ನೀವು, ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ. ನಿಮಗೆ ಬೇಕಂದ್ರೆ ಫುಲ್ ರೈಟ್ ರೌಂಡೇ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀವಿ ಕಂಪ್ಲೀಟು. ಸೊ ಮುಂದ್ಗಡೆ ಆಯಿತು, ಸೊ ಹಿಂದ್ಗಡೆನೂ ಇಂಟೀರಿಯರ್ಸ್ ನೀವು ನೋಡ್ಬೋದು ಎಷ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಬ್ರ್ಯಾಂಡ್ ನ್ಯೂ ಗಾಡಿ ನಿಲ್ಲಿಸ್ಕೊಂಡ್ರೆ ಹೆಂಗಿರುತ್ತೆ, ಸೊ ಅದೇ ಥರ ಬಂದ್ಬಿಟ್ಟು ಗಾಡಿ ಇದೆ. ಸೊ ಒಂದು ರೈಟ್ ರೌಂಡ್ ಹಂಗೆ ನೀವು ನೋಡ್ಕೊಬೋದು ಗಾಡಿನ ಬಂದ್ಬಿಟ್ಟು. ಸೊ ಸಿಂಗಲ್ ಸ್ಕ್ರಾಚ್ ಎಲ್ಲ ಏನೂ ಇಲ್ಲ ಸರ್. ಇದು ಸ್ವಲ್ಪ ಡೀಟೇಲ್ಸ್ ಮಾತ್ರ ಸ್ವಲ್ಪ ಹೇಳಿ ಸರ್. ಸರ್ ಈ ಗಾಡಿ 2019 ವಿ ವರ್ಷನ್ ಇದು, ಸಿಂಗಲ್ ಓನರ್ ಇದೆ, ಬರೀ 90,000 ಓಡಿದೆ, ಶೋರೂಮ್ ರೆಕಾರ್ಡ್ ಇದೆ, ಯಾವುದೇ ಆಕ್ಸಿಡೆಂಟ್ ಹಿಸ್ಟ್ರಿ ಏನೂ ಇಲ್ಲ, ಜೆನ್ಯೂನ್ ಆಗಿದೆ ಗಾಡಿ. ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 22 ಲಕ್ಷ ಇದೆ. ನಿಮ್ಮ ಚಾನಲ್ ಕಡೆ ಬಂದ್ರೆ 20,50,000 ಮಾಡ್ಕೊಡ್ತೀನಿ ಸರ್. 20,50,000 ರುಪೀಸ್ಗೆ ಮಾಡ್ಕೊಡ್ತೀರಾ? 20,50,000 ಮಾಡ್ಕೊಡ್ತೀನಿ. ಒಳ್ಳೆ ಗಾಡಿ ಸರ್ ಅದು. ಓಕೆ ನೀವು ಮಾರ್ಕೆಟ್ ನಲ್ಲಿ ಬೇರೆ ಕಲರ್ ಕಡಿಮೆ ಸಿಗುತ್ತೆ, ವೈಟ್ ಸ್ವಲ್ಪ ಡಿಮ್ಯಾಂಡ್ ಇದೆ. ಓಕೆ ನಾವು ಬೆಸ್ಟ್ ಪ್ರೈಸ್ ನಲ್ಲಿ 20,50,000 ಮಾಡ್ಕೊಡ್ತೀನಿ. ಅದನ್ನು ಆನ್ ಟೇಬಲ್ ಬನ್ನಿ, ಒಂದ್ಸೂರು ಹೆಚ್ಚು ಕಡಿಮೆ ಮಾತಾಡ್ಬೋದು. ಓಕೆ. ಸೊ ನೆಕ್ಸ್ಟ್ ಸರ್ ಇನ್ನೊಂದಿದೆ ಕ್ರಿಸ್ಟಾ. ಸರ್ ಇದನ್ನು 2019 ಮಾಡೆಲ್, ಓಕೆ Z ವರ್ಷನ್ ಟಾಪ್ ಎಂಡ್ ಆಗಿರುತ್ತೆ. ನಿಮ್ಗೆ ಬರೀ 1,10,000 ಓಡಿದೆ. ಓಕೆ ಸೆಕೆಂಡ್ ಓನರ್ ಆಗಿದೆ ಸರ್ ಈ ಗಾಡಿನೇ. ಹಾಂ ನಿಮ್ಗೆ ಲೆದರ್ ಸೀಟ್ ಕವರ್ಸ್, ಕ್ರೂಸ್ ಕಂಟ್ರೋಲ್, ಟಚ್ ಸ್ಕ್ರೀನ್ ಆಡಿಯೋ ಸಿಸ್ಟಮ್ ಆ ಥರ ಎಲ್ಲ ಬಂದ್ಬಿಡುತ್ತೆ. ಹೌದು ಸರ್, ಫುಲ್ ಆಪ್ಷನ್ ಸರ್ ಇದು. ಸೊ ಫ್ರೆಂಡ್ಸ್ ನೋಡ್ಬೋದು ನೀವು ಇಂಟೀರಿಯರ್ಸ್ ಕೂಡ. ಸೊ ಇದೂ ಸೇಮ್ ಆ ಕಾರ್ದು ಹೆಂಗಿತ್ತು ಇಂಟೀರಿಯರ್ಸು, ಸೊ ಅದೇ ಥರ ಇದೂ ಬಂದ್ಬಿಟ್ಟು ಬ್ರ್ಯಾಂಡ್ ನ್ಯೂ ಇಂಟೀರಿಯರ್ಸ್ ಇದೆ. ಕೆಳಗಡೆ ಬಂದ್ಬಿಟ್ಟು ಆ 3D ಮ್ಯಾಚ್ ಕೂಡ ಇವರು ಹಾಕಿದ್ದಾರೆ. ಸೊ ನೀವು ಹಂಗೆ ಫುಲ್ ಬಾಡಿ ಲೈನ್ ಕೂಡ ಕಂಪ್ಲೀಟ್ ಆಗಿ ನೋಡ್ಬೋದು. ಸಿಂಗಲ್ ಸ್ಕ್ರಾಚ್ ಇಲ್ಲ, ಏನೂ ಇಲ್ಲ. ಸೊ ಯಾರಾದರೂ ಪಾಲಿಟಿಷಿಯನ್ ಯಾರಾದರೂ ನೋಡ್ತಾ ಇದ್ರೆ ಲೈಕ್ ಕ್ರಿಸ್ಟಾ ಎಲ್ಲ ಬೇಕು ಅಂತ ತುಂಬ ಜನ ಹುಡುಕ್ತಾ ಇರ್ತೀರಾ. ಸೊ ಇವ್ರ ಹತ್ರ ಬಂದು ಒಳ್ಳೆ ಗಾಡಿ ಇದೆ, ಸೊ ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು. ಸರ್ ಇದು ಸ್ವಲ್ಪ ಡೀಟೇಲ್ಸ್ ಸರ್. ಸರ್ 2019 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ, 1,10,000 ಓಡಿದೆ. ಓಕೆ ನಿಮ್ಗೆ ಇನೋವಾನಲ್ಲಿ 5 ಲಕ್ಷ ಓಡಿದ್ರೆ ಏನು ಎಂಜಿನ್ ಕಂಪ್ಲೇಂಟ್ ಬರಲ್ಲ, ಜೆನ್ಯೂನ್ ಆಗಿರುತ್ತೆ. ಗಾಡಿ ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ, ಯಾವ್ದು ಡೆಂಟು ಸ್ಕ್ರಾಚ್ ಆ ಥರ ಏನೂ ಇಲ್ಲ, ಜೆನ್ಯೂನ್ ಆಗಿದೆ. ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 21 ಲಕ್ಷ ಇದೆ. ನಿಮ್ ಚಾನಲ್ ಕಡೆ ಬಂದ್ರೆ 19,50,000 ಮಾಡ್ಕೊಡ್ತೀನಿ ಸರ್. 19,50,000 ರುಪೀಸ್ಗೆ ನಿಮ್ಗೆ 2019 ಮಾಡೆಲ್ 19,50,000 Z ವರ್ಷನ್ ಕೊಡ್ತೀನಿ. ಓಕೆ ಆ ಗಾಡಿ 2019 ಮಾಡೆಲ್ ವಿ ವರ್ಷನ್ ನಿಮ್ಗೆ 20,50,000. ಏನಕ್ಕೆ ಅಂದ್ರೆ ಇದು ಸೆಕೆಂಡ್ ಓನರ್ ಇದೆ, ಅದು ಸಿಂಗಲ್ ಓನರ್ ಇದೆ. ಸಿಂಗಲ್ ಓನರ್ ಇದೆ, ಪ್ಲಸ್ ಅದು ಫ್ಯಾನ್ಸಿ ನಂಬರ್ ಕೂಡ ಇದೆ. ಹೌದು ಸರ್. ಓಕೆ ನೆಕ್ಸ್ಟ್ ಸರ್. ಸರ್ ಈ ಗಾಡಿ 2018 ಮಾಡೆಲ್, ಓಕೆ ಸಿಂಗಲ್ ಓನರ್ ಇದೆ, 1,30,000 ಓಡಿದೆ. ನಿಮ್ಗೆ ಇದನ್ನಲ್ಲೂ ನಿಮ್ಗೆ ಆಫ್ಟರ್ ಮಾರ್ಕ್ ನಿಮ್ಗೆ ಫೇಸ್ ಲಿಫ್ಟ್ ಮಾಡಿದ್ದಾರೆ, ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಹಾಕಿದ್ದಾರೆ. ಇದನ್ನು ಬ್ರ್ಯಾಂಡ್ ನ್ಯೂ ಕಂಡೀಷನ್, ಟಚ್ ಸ್ಕ್ರೀನ್ ಸಿಸ್ಟಮ್ ಆ ಥರ ಸೀಟ್ ಕವರ್ಸ್ ಎಲ್ಲ ಬಂದ್ಬಿಡುತ್ತೆ. ನೋಡ್ಬೋದು ಮ್ಯಾಗ್ ವೀಲ್ಸ್ನ ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಒಳಗಡೆ ಇಂಟೀರಿಯರ್ಸ್ ನೋಡ್ಕೊಳ್ಳಿ ಹೆಂಗಿದೆ ಅಂತ. ಸೊ ಎಲ್ಲ ಗಾಡಿದು ಇವ್ರದ್ದು ಎಸ್ಪೆಷಲಿ ಇಂಟೀರಿಯರ್ಸ್ ಬಂದ್ಬಿಟ್ಟು ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ತುಂಬ ಜನ ಬೇಕಂದರೆ ಅನ್ಕೊಬೋದು ಪ್ರೈಸ್ ಎಲ್ಲ ಜಾಸ್ತಿ ಇದೆ ಅಂತ. ಕ್ವಾಲಿಟಿ ಕಾರ್ಸ್ಗೆ ಯಾವಾಗಲೂ ಪ್ರೈಸ್ ಜಾಸ್ತಿ ಇರುತ್ತೆ. ಎಲ್ಲಿ ನಿಮಗೆ ಕಡಿಮೆ ಕಾಸಲ್ಲಿ ಸಿಗುತ್ತೋ ಆವಾಗ ಕಾರಲ್ಲಿ ಏನಾದರೂ ಪ್ರಾಬ್ಲಮ್ ಇರುತ್ತೆ. ಸೊ ಸರ್ ಹತ್ರ ನಾವೇ ಪರ್ಸ್ನಲ್ ಆಗೇ ನೋಡಿದ್ವಿ, ಎಲ್ಲ ಕಾರ್ ಬಂದ್ಬಿಟ್ಟು ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಪ್ಲಸ್ ನಿಮಗೆ ಲೈಕ್ ಬೇರೆ ಕಡೆ ಎಲ್ಲ ಬಂದ್ಬಿಟ್ಟು ಏನು ಹೇಳ್ತಾರೆ ಅಂದರೆ ಇವಾಗ 50,000 ಕಿಲೋಮೀಟರ್ ಓಡಿದೆ ಅಂತ ಹೇಳ್ತಾರೆ, ಶೋರೂಮ್ ಹಿಸ್ಟ್ರಿ ಇರಲ್ಲ. ಸೊ ಇವ್ರ ಹತ್ರ ಬಂದ್ಬಿಟ್ಟು ಎಲ್ಲ ಕಾರ್ದು, ಈಚ್ ಆ್ಯಂಡ್ ಎವ್ರಿ ಕಾರ್ದು ಬಂದ್ಬಿಟ್ಟು ಶೋರೂಮ್ ಹಿಸ್ಟ್ರಿ ನಿಮಗೆ ಸಿಗುತ್ತೆ, ಎಷ್ಟು ಕಿಲೋಮೀಟರ್ ಓಡಿದೆ ಜೆನ್ಯೂನ್ ಆಗಿ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಬಂದ್ಬಿಟ್ಟು ಒಳ್ಳೆ ಪ್ರೈಸಲ್ಲಿ ಸಿಗ್ತಾ ಇದೆ ಕ್ವಾಲಿಟಿ ಕಾರ್ಸು. ಲೈಕ್ ನಿಮ್ಮ ಹತ್ರ ಏನಾದರೂ ಒಂದು 1.5 lakh 2 lakh ಇದ್ದರೆ ನೀವು ಒಂದು ಒಳ್ಳೆ ಕಾರ್ ಇಸ್ಕೊಬೇಕಂದ್ರೆ ನಾವು ಸಜೆಸ್ಟ್ ಮಾಡೋದು ಬಂದ್ಬಿಟ್ಟು ನಿಮಗೆ ಮಿಸ್ಟರ್ ಕಾರ್ಸು. ಸೊ ಅತಿ ಬೆಲೆಯಲ್ಲಿ ಬರುತ್ತೆ ಮಿಸ್ಟರ್ ಕಾರ್ಸು. ಸೊ ಆಪೋಸಿಟ್ ಫ್ಯಾಮಿಲಿ ಬಿಗ್ ಮಾರ್ಟ್ ಅಂತ ಇದೆ, ಅದು ಆಪೋಸಿಟೇ ಬಂದ್ಬಿಟ್ಟು ಮಿಸ್ಟರ್ ಕಾರ್ಸ್ ಇರೋದು. ಸೊ ಆಲ್ಮೋಸ್ಟ್ 5 yearsಯಿಂದ ಈ ಬಿಸ್ನೆಸ್ ಇವ್ರು ಮಾಡ್ತಾ ಇದ್ದಾರೆ. ಒಂದು 1000+ ಹ್ಯಾಪಿ ಕಸ್ಟಮರ್ಸ್ ಕೂಡ ಇದ್ದಾರೆ. ಸೊ ಕ್ರಿಸ್ಟಾ ಎಲ್ಲ ಆಯಿತು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮಾನ್ಸ್ಟರು, ಫಾರ್ಚುನರ್ ಇದೆ. ಸರ್ ಇದು ಬಗ್ಗೆ ಡೀಟೇಲ್ ಸರ್. ಸರ್ ಟೊಯೋಟಾ ಫಾರ್ಚುನರ್ 4x2 ಆಟೋಮೆಟಿಕ್ ಗಾಡಿ ಇದು. ಮಾರ್ಕೆಟ್ ನಲ್ಲಿ ಫುಲ್ ಡಿಮ್ಯಾಂಡ್ ಇದೆ. ಮ್ಯಾನುವಲ್ ಗಾಡಿ ಸಿಗ್ಬಿಡುತ್ತೆ, ಆಟೋಮೆಟಿಕ್ ಗಾಡಿ ನಿಮ್ಗೆ ಸಿಗಲ್ಲ. ಅದನ್ನು ಇಷ್ಟು ಕಡಿಮೆ ಓಡಿರೋದು, ಬೇರೆ 63,000 ಓಡಿದೆ, ಶೋರೂಮ್ ರೆಕಾರ್ಡ್. 63,000 ಕಿಲೋಮೀಟರ್ ಬೇರೆ 63,000 ಓಡಿದೆ ಸರ್. ಓಕೆ ನೋಡ್ಕೊಳ್ಳಿ ಕಂಡೀಷನ್ ಹೆಂಗಿದೆ ಅಂತ. ಸೊ ಫಾರ್ಚುನರ್ ಲವರ್ಸ್ ಯಾರಾದರೂ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಫಾರ್ಚುನರ್ ಅಂತ ಟೈಪ್ ಮಾಡಿ. ಸೊ ಗಾಡಿ ಹೆಂಗಿದೆ ಅಂತ ಮಾತ್ರ ನೀವು ನೋಡ್ಕೊಬೋದು. ಸೊ ಟೈರ್ ಕಂಡೀಷನ್ ಆಗಿರ್ಬೋದು, ಔಟ್ಲೈನ್ ಆಗಿರ್ಬೋದು, ಬಾಡಿ ಔಟ್ಲೈನು, ಸೊ ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಸರ್ ಇದು ಏನು ಸರ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ? ಸರ್ ಈ ಗಾಡಿ ನಮ್ದು ಆಸ್ಕಿಂಗ್ ಪ್ರೈಸ್ 33 ಲಕ್ಷ ಇದೆ. ಓಕೆ ಇವಾಗ ನಾವು ಆಫರ್ ಪ್ರೈಸ್ ನಲ್ಲಿ 31 ಲಕ್ಷಕ್ಕೆ ಮಾಡ್ತಾ ಇದೀವಿ ಸರ್. 31 lakhsಗೆ ಫೈನಲ್ ಮಾಡಿ ಕೊಡ್ತೀರಾ? ಫುಲ್ ಶೋರೂಮ್ ಹಿಸ್ಟ್ರಿ ಇದೆ, ಯಾವ್ದು ಡೆಂಟೋ ಸ್ಕ್ರಾಚ್, ರೀಪೇಂಟ್, ಇನ್ಶೂರೆನ್ಸ್ ಕ್ಲೈಮ್ ಆ ಥರ ಏನೂ ಆಗಿಲ್ಲ, ಜೆನ್ಯೂನ್ ಆಗಿದೆ ಸರ್ ಗಾಡಿ ಅದು. ಓಕೆ ಸೊ ಅಷ್ಟೇ ಅಲ್ಲ ಸರ್, ಆಲ್ಮೋಸ್ಟ್ ಎಲ್ಲ ಕಾರ್ಸ್ ಕವರ್ ಮಾಡಿದ್ರಲ್ಲ. ಹೌದು ಸರ್. ಸೊ ತುಂಬಾ ಥ್ಯಾಂಕ್ಸ್ ಸರ್, ಇಷ್ಟೊಂದು ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ವ್ಯೂವರ್ಸ್ಗೆ ಕೊಟ್ಟಿದ್ದಕ್ಕೆ. ನಮ್ಮ ಚಾನೆಲ್ ಕಡೆಯಿಂದ ಯಾರಾದರೂ ಬಂದ್ರೆ ನೀವು ಹೇಳಿದ ತರನ ಅದೇ ಪ್ರೈಸ್, ಅದರಲ್ಲಿ ಇನ್ನೂ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಮಾಡ್ಕೊಡ್ತೀನಿ ಸರ್. ಒಳ್ಳೆ ಕ್ವಾಲಿಟಿ ಕಾರ್ ಸಿಕ್ಕತ್ತೆ, ಬಂದು ನೋಡಿ ಗೊತ್ತಾಗತ್ತೆ. ಇವ್ರು ಸಾರ್ ನೋಡಿದ್ದಾರೆ ನಮ್ಮ ಹತ್ರ ಗಾಡಿ ಹೆಂಗಿದೆ ಅನ್ಬಿಟ್ಟು. ನಾವು ಪ್ರತಿಯೊಂದು ಗಾಡಿ ಒಂದು ಗಾಡಿ ಒಳ್ಳೆ ಬರಬೇಕಂದ್ರೆ ನಾವು ಆಲ್ಮೋಸ್ಟ್ ಒಂದು 50 100 ಗಾಡಿ ನೋಡ್ತೀವಿ, ಆಮೇಲೆ ಸೆಲೆಕ್ಟ್ ಮಾಡಿ ನಾವು ಎತ್ಕೊಂಡು ಬರ್ತೀವಿ. ನೀವು ಇಲ್ಲಿ ನೋಡ್ತಾ ಇರೋದು ಎಲ್ಲ ಸರ್ಟಿಫಿಕೇಟ್ ಕಾರ್ಸ್ ಇರುತ್ತೆ, ಎಲ್ಲ ಜೆನ್ಯೂನ್ ಕಾರ್ಸ್ ಆಗಿರುತ್ತೆ.
ಕ್ವಾಲಿಟಿ ಆಗಿರುತ್ತೆ ಸರ್. ಓಕೆ, ಸೊ ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋ. ಇನ್ನು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಇನ್ಸ್ಟಾಗ್ರಾಮ್ ನಮ್ಮ ಫೇಸ್ಬುಕ್ ಪೇಜ್ ನಾನು ಫಾಲೋ ಮಾಡ್ಕೊಳ್ಳಿ. ಮುಂದಿನ ಕಂಟೆಂಟ್ ಸಿಗೋಣ. ಥ್ಯಾಂಕ್ ಯು, ಬಾಯ್.